ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಕಾಣ್ತೀವಿ. ಈ ಜೀವ ಅನ್ನುವಂತಹ ಎರಡನೆಯ ಈ ತರಗತಿಯ ವಿಷಯ, ಅದನ್ನ ಇವತ್ತು ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ ಬನ್ನಿ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ. ಆ, ಪಾರ್ಥಸಾರಥಿಯಾಗಿದ್ದಂತಹ ಶ್ರೀಕೃಷ್ಣ ತನ್ನ ಭಕ್ತನ ಆ ದ್ವಂದ್ವವನ್ನ, ಆ ದುಃಖವನ್ನ ದೂರ ಮಾಡಲಿಕ್ಕೆ ಅಂತ ಆತನ ನಿವೇದನೆ, ಆತನ ವಿನಂತಿಯನ್ನು ಸ್ವೀಕರಿಸಿ ಈಗ ಅವನು ಜಗದ್ಗುರುವಿನಂತೆ ಈ ಭಗವದ್ಗೀತೆಯ ಅಮೃತವನ್ನ ಆ, ಅರ್ಜುನನ ಮೂಲಕ ಜಗತ್ತಿಗೆ ನೀಡುತ್ತಾ ಇದ್ದಾನೆ. ಆ ಮಹಾಪುರುಷ ಶ್ರೀಕೃಷ್ಣನಿಗೆ ನಾವು ನಮಸ್ಕರಿಸ್ತೀವಿ. ತಮಗೆಲ್ಲ ಹಿಂದಿನ ಚರ್ಚೆಯ ಕೆಲವು ಮುಖ್ಯ ಅಂಶಗಳನ್ನು ನೆನಪಿಸ್ತಾ ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ನಾವು ಹಿಂದಿನ ಚರ್ಚೆಯಲ್ಲಿ ನೋಡಿದ್ವಿ ಹೇಗೆ ಈ ಯುದ್ಧ ಅನಿವಾರ್ಯವಾಯಿತು. ಅನೇಕರು ಪ್ರಯತ್ನ ಪಟ್ಟ ನಂತರವೂ ಕೂಡ ಆ ದುಷ್ಟ ದುರ್ಯೋಧನ, ಆ ಧೃತರಾಷ್ಟ್ರನ ಆ ರಾಜ್ಯ ಆಸಕ್ತಿಯ ಕಾರಣದಿಂದಾಗಿ ಈ ಒಂದು ಯುದ್ಧ ಈಗ ಏರ್ಪಟ್ಟಿದೆ. ಅರ್ಜುನ ರಥವನ್ನೇರಿದ್ದಾನೆ. ಕೃಷ್ಣ ಆ ರಥದ ಲಗಾಮು, ಕುದುರೆಗಳ ಲಗಾಮನ್ನು ಹಿಡಿದಿದ್ದಾನೆ. ಆಗ ಅರ್ಜುನನಿಗೆ ಒಂದು ರೀತಿಯ ಭ್ರಾಂತಿ, ಭ್ರಮೆಯುಂಟಾಯಿತು. ಇದನ್ನು ನಾವು ಹಿಂದಿನ ಚರ್ಚೆಯಲ್ಲಿ ನೋಡಿದ್ವಿ. ಈ ಭ್ರಮೆಯನ್ನು ದೂರ ಮಾಡಲಿಕ್ಕೆ ಅಂತ ಶ್ರೀಕೃಷ್ಣ ಭಗವದ್ಗೀತೆಯ ಜ್ಞಾನವನ್ನು ಬೋಧಿಸಿದ. ಆ ಭಗವದ್ಗೀತೆಯಲ್ಲಿ ಈ 5 ಅಂಶಗಳಿವೆ: ಈಶ್ವರ, ಜೀವ, ಕಾಲ, ಪ್ರಕೃತಿ ಮತ್ತು ಕರ್ಮ. ಈ 5 ವಿಷಯಗಳು ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದಲ್ಲಿ ಅನೇಕ ವರ್ಣನೆಗಳಲ್ಲಿ ನಾವು ಕಾಣ್ತೀವಿ. ಈ ದಿನ ನಾವು ಈ 5 ವಿಷಯಗಳ ಚರ್ಚೆಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಮೊದಲನೆಯದಾಗಿ ನಾವು ಈ ಜೀವ ಎನ್ನುವಂತಹ ಅಂಶವನ್ನ, ಈ ವಿಷಯವನ್ನ ಕಾಣ್ತಾ ಹೋಗೋಣ. ಬನ್ನಿ. ತಾವು ನೆನಪಿರ್ಬೋದು, ಯಾವ ಕಾರಣಗಳಿಂದ ಅರ್ಜುನ ಶ್ರೀಕೃಷ್ಣನ ಆದೇಶವನ್ನ ಒಂದು ರೀತಿ ತಿರಸ್ಕರಿಸಿ ಅವನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ದ. ಇದನ್ನು ನಾವು ಗಮನಿಸಬೇಕು. ಯಾಕೆಂದರೆ ಈ ಕಾರಣಗಳು ಬಹಳ ಮುಖ್ಯ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಅನೇಕ ಕಾರಣಗಳಿಂದ ಶ್ರೀಕೃಷ್ಣ ಭಗವಂತನ ಸಾನ್ನಿಧ್ಯ, ಆತನ ಕೃಪೆಯಿಂದ ದೂರವಿರ್ತಾನೆ. ಅದಕ್ಕೆ ಕಾರಣ ಏನು ಅನ್ನೋದು ಈ 5 ಕಾರಣಗಳಲ್ಲಿ ನಾವು ನೋಡಬಹುದು. ಅರ್ಜುನ ಹೇಳಿದ್ದ, ನಾನು ಯುದ್ಧವನ್ನ ಮಾಡಿದರೆ ನಾನು ಕಟುಕನಾಗೋದಿಲ್ಲವೇ? ನನ್ನ ಮಿತ್ರ ಬಾಂಧವರನ್ನು ನಾನು ಕೊಲ್ಲುವಂತಹ ಈ ಉದ್ದೇಶ ಏನಿದೆ, ಇದು ಒಂದು ರೀತಿ ತುಂಬ ಕ್ರೌರ್ಯವಲ್ಲವೇ? ನಾನು ಕರುಣೆಯನ್ನು ತೋರಿಸಬೇಕಲ್ಲವೇ ನನ್ನ ಸಂಬಂಧಿಕರಿಗೆ? ಅದಾದ ಮೇಲೆ ಅವನು ಯೋಚಿಸ್ತಾನೆ, ನಾನು ಈ ಯುದ್ಧ ಮಾಡಿ ಜಯಿಸಿದ ನಂತರವೂ ಕೂಡ ಈ ರಾಜ್ಯವನ್ನು ಪಡೆದರೆ ಆ ರಾಜ್ಯ ಸುಖವನ್ನು ಅನುಭವಿಸಲಿಕ್ಕೆ ನನ್ನ ಜೊತೆಯ ನನ್ನ ಮಿತ್ರ ಬಾಂಧವರೇ ಇಲ್ಲ ಬಂದರೆ ಅದಕ್ಕೆ ಇದ್ರೂ ಕೂಡ ಅದರಿಂದ ಏನು ಅರ್ಥ? ಅದನ್ನು ಅವನು ಯೋಚಿಸ್ತಾನೆ. ನನ್ನ ಕುಟುಂಬಸ್ಥರನ್ನ, ಬಾಂಧವರನ್ನ ಕೊಲ್ಲೋದ್ರಿಂದ ನಾನು ಪಾಪಕ್ಕೀಡಾಗೋದಿಲ್ವಾ? ಆ ಪಾಪದ ಕಾರಣದಿಂದ ಅನೇಕ ದುಃಖಗಳುಂಟಾಗೋದಿಲ್ವಾ? ಈ ಭಯ, ಈ ಅನೇಕ ಈ ಸೈನಿಕರನ್ನ ಕೊಲ್ಲೋದ್ರಿಂದ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಸೈನಿಕರು ಅಲ್ಲಿ ಸೇರಿದ್ರು. ಅವರನ್ನು ಕೊಲ್ಲೋದ್ರಿಂದ ಸಮಾಜದಲ್ಲಿ ಕುಟುಂಬ ಪರಂಪರೆಗಳು, ಕುಲ ಧರ್ಮಗಳು ಎಲ್ಲ ನಶಿಸಿ ಹೋಗೋದ್ರಿಂದ ಸಮಾಜದಲ್ಲಿ ಅನೇಕ ಕಲ್ಯಾಣ ಕಾರ್ಯಗಳೆಲ್ಲವೂ ನಿಂತು ಹೋಗೋದಿಲ್ಲವೇ? ಅದಲ್ಲದೆ ನಾನು ಗೆದ್ದರೂ ಕೂಡ ನಾನು ಸೋತಂತೆ. ಹಾಗಂತ ಹೇಳಿ ನಾನು ಈ ಯುದ್ಧವನ್ನು ಬಿಟ್ಟು ಹೋಗ್ಬಿಡ್ಲಾ? ಈ ರೀತಿಯಾಗಿ ನಾನು ಯುದ್ಧ ಮಾಡಬೇಕೋ ಮಾಡಬಾರದೋ ಅನ್ನೋ ಒಂದು ಅನಿಶ್ಚಿತತೆಯನ್ನು ಕೂಡ ಅವನಿಗೆ ಕಾಡ್ತಾ ಇತ್ತು. ಹೀಗೆ ಇಂತಹ ಪರಿಸ್ಥಿತಿಗೆ ಈ ರೀತಿಯಾಗಿ ಅವನು ಚಿಂತನೆಗಳನ್ನು ಮಾಡ್ತಿದ್ದಾಗ ಆತನ ಮನೋಸ್ಥೈರ್ಯ ಪೂರ್ತಿ ಕುಗ್ಗಿ ಆತ ಅಳುತ್ತಾ ಇದ್ದಾನೆ. ತನ್ನ ಗಾಂಡೀವವನ್ನ ಅವನು ಬದಿಗಿಟ್ಟಿದ್ದಾನೆ. ಅವನು ಒಂದು ರೀತಿ ಹತೋತ್ಸಾಹಿತನಾಗಿದ್ದಾನೆ. ಶ್ರೀಕೃಷ್ಣನಿಗೆ ಅವನು ವಿನಂತಿಸ್ತಾನೆ, ಹೇ ಕೃಷ್ಣ, ಈ ನನ್ನ ಕಾರ್ಪಣ್ಯ ದೋಷ, ಈ ನನ್ನ ಹೃದಯ ದೌರ್ಬಲ್ಯವನ್ನು ದೂರ ಮಾಡು, ನೀನು ನನ್ನ ಗುರುವಾಗುವಂತ ಬೇಡಿಕೊಳ್ತಾನೆ. ಆಗಿನಿಂದ ಕೃಷ್ಣ ಈ ಭಗವದ್ಗೀತೆಯ ಜ್ಞಾನವನ್ನು ನೀಡ್ತಾ
ಶ್ರೀಕೃಷ್ಣನ ಉಪದೇಶಗಳಲ್ಲಿ ಅನೇಕ ಶ್ರೇಣಿಗಳುಂಟು. ಅನೇಕ ರೀತಿಯ ಉಪದೇಶಗಳನ್ನು ಭಗವದ್ಗೀತೆಯಲ್ಲಿ ನಾವು ಕಾಣ್ತೀವಿ. ಈ ಉಪದೇಶಗಳ ಪ್ರಾರಂಭ ಆಗುವುದು ಒಬ್ಬ ಜೀವಿಯ ನಿಜವಾದ ಪರಿಚಯವನ್ನು ಗುರುತಿಸಿಕೊಂಡಾಗ. ಶ್ರೀಕೃಷ್ಣ ತನ್ನ ಮೊದಲ ಉಪದೇಶದಲ್ಲಿ ಅವನು ಪ್ರತಿಯೊಬ್ಬ ಜೀವಿ ಆತನ ನಿಜವಾದ ಪರಿಚಯ ಏನು ಅನ್ನೋದನ್ನು ತಿಳಿಸ್ತಾನೆ. ಆ ಜೀವಿ ಆತ ಈ ಭೌತಿಕ ಶರೀರವಲ್ಲ, ಆತ ಆಧ್ಯಾತ್ಮಿಕ ಚಿತ್ ಕಣ, ಅದುವೇ ಆತ್ಮ. ಆ ಆತ್ಮದ ಬಗ್ಗೆ ಕೃಷ್ಣ 2ನೇ ಅಧ್ಯಾಯದಲ್ಲಿ ಆತ ತನ್ನ ಮಿತ್ರ ಅರ್ಜುನನಿಗೆ ಗುರುವಾಗಿ ಅವನು ಈಗ ಶ್ಲೋಕಗಳನ್ನು ಹೇಳ್ತಾ ಇದ್ದಾನೆ, ವಚನಗಳನ್ನು ಹೇಳ್ತಾ ಇದ್ದಾನೆ. ಆ ಮೊದಲಿನ ಶ್ಲೋಕಗಳಲ್ಲೇ ಕೃಷ್ಣ ಆ ಜೀವಿಯ ನಿಜವಾದ ಪರಿಚಯ ಆಧ್ಯಾತ್ಮಿಕ ಆತ್ಮ ಅಂತ ಹೇಳ್ತಾನೆ. ಈ ದೇಹದ ಒಳಗಡೆ ಒಂದು ದೇಹಿ ಅನ್ನೋ ಒಂದು ಅಂಶವಿದೆ, ಅದುವೇ ಆತ್ಮ. ಈ ದೇಹಿಯ ಕಾರಣದಿಂದ ದೇಹವು ಕ್ರಿಯೆ ಮಾಡ್ತಾ ಇದೆ, ಕಾರ್ಯ ಮಾಡ್ತಾ ಇದೆ. ಈ ದೇಹಿ ಆತ್ಮದ ಉಪಸ್ಥಿತಿಯಿಂದ ಈ ದೇಹದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇವೆ. ಕೃಷ್ಣ ಹೇಳ್ತಾನೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ. ಎಲ್ಲಿವರೆಗೆ ದೇಹದೊಳಗಡೆ ದೇಹಿ ಇರ್ತಾನೋ, ಅಂದ್ರೆ ಆತ್ಮವಿರುತ್ತೋ, ಆಗ ದೇಹ ಕೌಮಾರ, ಯೌವನ, ವೃದ್ಧಾಪ್ಯವನ್ನ ತೋರಿಸುತ್ತೆ. ನೋಡಿ, ಆ ಆತ್ಮ ಅದು ಒಂದೇ, ಅದು ಆ ಪ್ರತ್ಯೇಕ ಆತ್ಮ, ಅದು ಒಂದೇ ಆತ್ಮ, ಆದರೆ ಅದರ ದೇಹ ಬದಲಾಗ್ತಾ ಇದೆ. ಕುಮಾರಾವಸ್ಥೆ, ಬಾಲ್ಯಾವಸ್ಥೆಯಲ್ಲಿ ನಾವು ನಮ್ಮನ್ನು ಕಂಡುಕೊಂಡಿದ್ವಿ. ಆ ಹಳೆಯ ಫೋಟೋಸ್ಗಳನ್ನು ನಾವು ನೋಡಿದ್ರೆ, ನಾನಿಷ್ಟು ಸಣ್ಣವನಾಗಿದ್ದಾಗ ಈ ರೀತಿಯಾಗಿದ್ದೆ ನಾನು ಅಂತ ನೋಡ್ತೀವಿ. ಅದಾದ ಮೇಲೆ ನಾನು ಯೌವನಕ್ಕೆ ಬಂದಾಗ ಈ ರೀತಿಯಾಗಿ ಕಾಣ್ತಾ ಇದ್ದೆ. ಕುಮಾರಾವಸ್ಥೆ, ಯೌವನಾವಸ್ಥೆ. ಈಗ ನಾನು ಪ್ರೌಢನಾಗಿದ್ದೀನಿ, ಈಗ ನನ್ನ ಮುಖ ಹೀಗಿದೆ. ಒಂದು ಕೆಲ ಸಮಯ ಆದಮೇಲೆ ನಾನು ವೃದ್ಧನಾಗ್ತೀನಿ. ಬೇರೆ ವೃದ್ಧರಂತೆ ನನ್ನ ಸ್ಥಿತಿಯೂ ಆಗ್ತದೆ. ಚರ್ಮ ಎಲ್ಲ ಮುದುಡಿ ಹೋಗ್ತದೆ, ಶರೀರದ ಬಲ ಕ್ಷೀಣವಾಗ್ತದೆ. ಇದೆಲ್ಲವೂ ಕೂಡ ನನ್ನಲ್ಲೂ ಆಗತ್ತೆ. ಇದರ ಜ್ಞಾನ ಎಲ್ಲರಿಗೂ ಉಂಟು. ಆತ್ಮ, ಅದೇ ಆತ್ಮ, ಅದರ ಶರೀರ ಬದಲಾಗ್ತಾ ಇದೆ. ಅದು ಸಣ್ಣದಿದ್ದಾಗ ಆ ಶರೀರ ಬಾಲ್ಯಾವಸ್ಥೆಯಲ್ಲಿತ್ತು, ಅದೀಗ ಪ್ರೌಢಾವಸ್ಥೆ, ಮುಂದೆ ವೃದ್ಧಾಪ್ಯಕ್ಕೆ ಹೋಗುತ್ತೆ. ಅದೇ ಆತ್ಮಕ್ಕೆ ಇನ್ನೊಂದು ಮುಂದೆ ಬರುವಂತಹ ಪರಿಸ್ಥಿತಿ, ಅದು ಮೃತ್ಯು. ಆ ಮೃತ್ಯುವ ಸಮಯದಲ್ಲಿ ಆ ದೇಹ ಜರ್ಜರವಾಗತ್ತೆ. ಅದು ಮುಂದೆ ಜೀವಿಸಲಿಕ್ಕೆ ಅದು ಅನುಪಯುಕ್ತವಾಗತ್ತೆ. ಆಗ ಆ ಆತ್ಮ ದೇಹಾಂತರ ಮಾಡತ್ತೆ. ತಥಾ ದೇಹಾಂತರ ಪ್ರಾಪ್ತಿ. ನೋಡಿ, ಕೆಲವೊಮ್ಮೆ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತೀವಿ, ಅದಕ್ಕೆ ಸ್ಥಳಾಂತರ ಅಂತ ಹೇಳ್ತಾರೆ. ಹಾಗೆ ಆತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋದಾಗ ಅದಕ್ಕೆ ದೇಹಾಂತರ ಅಂತ ಹೇಳ್ತಾರೆ. ಇದು ಆಗೋದು ಮೃತ್ಯುವಿನ ಸಮಯದಲ್ಲಿ. ಶ್ರೀಕೃಷ್ಣ ಈ ಜ್ಞಾನವನ್ನ ಅರ್ಜುನನಿಗೆ ತನ್ನ ಮೊದಲ ಉಪದೇಶಗಳಲ್ಲಿ ನೀಡ್ತಾ ಇದ್ದಾನೆ. ಇದು ಆತ್ಮಜ್ಞಾನ, ಆತ್ಮವಿಜ್ಞಾನ. ಆಧ್ಯಾತ್ಮಿಕತೆ ಪ್ರಾರಂಭ ಆಗೋದು ಇಲ್ಲಿ. ಇದು ಈ ಆಧ್ಯಾತ್ಮಿಕತೆಯ ಮೊದಲ ಮೆಟ್ಟಿಲು, ಆತ್ಮಜ್ಞಾನ. ನಾನು ಶರೀರವಲ್ಲ, ನಾನು ಆತ್ಮ. ಇದನ್ನು ನಾವು ಹೇಗೆ ತಿಳ್ಕೊಳ್ಬಹುದು? ಪ್ರತಿದಿನ ನಾನು ಶರೀರ ಅಂತಲೇ ಭಾವಿಸಿ ನಡೀತಾ ಇದ್ದೀನಿ. ಈ ಜಗತ್ತೆಲ್ಲವೂ ಕೂಡ ಅದೇ ರೀತಿಯಾಗಿ ನಡೀತಾ ಇದೆಯಲ್ಲ, ಇದು ನಿಜವಾಗಿಯೂ ಸತ್ಯವೇ? ಈ ರೀತಿಯಾಗಿ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡ್ತವೆ. ಇದನ್ನು ನಾವು ಹೇಗೆ ತಿಳ್ಕೊಳ್ಬೇಕು? ಅನೇಕ ಒಂದು ಕೆಲವು ತರ್ಕಗಳಿಂದ ನಾವು ತಿಳ್ಕೊಳ್ಬಹುದು. ಅದಕ್ಕಿಲ್ಲಿ ಕೆಲವು ಅಂಶಗಳಿವೆ. ಸಾಮಾನ್ಯವಾಗಿ ಜನ ಹೇಳ್ತಾರೆ, ನಮ್ಮ ಶರೀರ ಏನಿದೆ ಇದು ಅನೇಕ ರೀತಿಯ ರಾಸಾಯನಿಕ ಕೆಮಿಕಲ್ಸ್ನಿಂದ ಮಾಡಲಾಗಿದೆ ಅಂತ. ಈ ಶರೀರದಲ್ಲಿ ಕ್ಯಾಲ್ಶಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ, ಸಲ್ಫರ್, ಸೋಡಿಯಂ, ಮೆಗ್ನೀಷಿಯಂ, ಐರನ್, ಈ ರೀತಿಯಾಗಿ ಅನೇಕ ರೀತಿಯ ರಾಸಾಯನಿಕಗಳಿವೆ. ಈ ಕೆಮಿಕಲ್ ಸೈಂಟಿಸ್ಟ್ಸ್ ಅವರು ಈ ನಮ್ಮ ಶರೀರವನ್ನು ಅನಲೈಸ್ ಮಾಡಿ ಇದರಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೆಮಿಕಲ್ಸ್ ಇದೆ ಅನ್ನೋದನ್ನ
ಅವರು ಎಣಿಸಿದ್ದಾರೆ, ಅದರ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಹಾಗಂತ ಹೇಳಿ ನಾವು ಆ ಕೆಮಿಕಲ್ಸನ್ನು ಜೋಡಿಸ್ಕೊಂಡು ಒಂದು ಶರೀರದ ಉತ್ಪತ್ತಿ ಮಾಡಲಿಕ್ಕಾಗತ್ತಾ? ಆ ಶರೀರವನ್ನು ನಾವು ಜೀವಿಯಂತೆ ವರ್ತನೆ ಮಾಡಲಿಕ್ಕೆ ಹೇಳ್ಬೋದಾ, ಮಾಡಿಸ್ಬಹುದಾ? ಇಲ್ಲ. ಶರೀರದ ಅನಾಲಿಸಿಸ್ ಮಾಡಬಹುದು, ಆದರೆ ಶರೀರವನ್ನು ಜೀವಿತವನ್ನಾಗಿ ನಾವು ಉತ್ಪತ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಎಷ್ಟೇ ರಾಸಾಯನಿಕಗಳಿದ್ದರೂ ಕೂಡ. ಕೆಲವರು ಹೇಳ್ತಾರೆ ಲೈಫ್ ಕಮ್ಸ್ ಫ್ರಮ್ ಕೆಮಿಕಲ್ಸ್. ಆದರೆ ಆ ಕೆಮಿಕಲ್ಸನ್ನು ಆ ವಿಜ್ಞಾನಿಗಳಿಗೆ ನೀಡಿದ್ರೆ ಅದರಿಂದ ಜೀವದ ಉತ್ಪತ್ತಿ ಮಾಡಲಿಕ್ಕಾಗತ್ತೆ? ಇಲ್ಲ. ಅದು ಇಲ್ಲಿವರೆಗೂ ಸಾಧ್ಯವಾಗಿಲ್ಲ, ಅದು ಮುಂದೆಯೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಆ ಆ ಆತ್ಮದ ಉಪಸ್ಥಿತಿ ಬೇಕು. ಹಾಗಾಗಿ ಒಬ್ಬ ಜೀವಿ ಕಾರ್ಯ ಮಾಡಲಿಕ್ಕೆ ಕೇವಲ ಭೌತಿಕ ಶರೀರ ಇದ್ದರಷ್ಟೇ ಅಲ್ಲ, ಅದರೊಳಗಡೆ ಆತ್ಮವಿರಬೇಕು. ಆ ಆತ್ಮವಿದ್ದಾಗ ಆ ಜೀವಿ ಆ ಶರೀರದಲ್ಲಿ ಅನೇಕ ರೀತಿಯ ಕಾರ್ಯಗಳನ್ನು ನೋಡ್ತೀವಿ, ಬದಲಾವಣೆಗಳನ್ನು ನೋಡ್ತೀವಿ, ಅನೇಕ ಭಾವನೆಗಳನ್ನು ನೋಡ್ತೀವಿ. ಈ ಶರೀರದ ಲಕ್ಷಣ ಏನು, ಈ ಆತ್ಮದ ಲಕ್ಷಣ ಏನು, ಇದನ್ನು ಶ್ರೀಕೃಷ್ಣ ಮುಂದುವರಿಸ್ತಾ ಹೇಳ್ತಾನೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಈ ಶರೀರ ಇದು ಅಂತವಂತ, ಇದಕ್ಕೊಂದು ಅಂತ್ಯವುಂಟು, ಇದು ಶಾಶ್ವತವಲ್ಲ. ಆದರೆ ಶರೀರಿ ದೇಹಿ ಆತ ನಿತ್ಯ, ನಿತ್ಯಸ್ಯ ಉಕ್ತ ಶರೀರಿಣಃ. ನೋಡಿ, ಶರೀರಕ್ಕೆ ಅಂತ್ಯವುಂಟು, ಆತ್ಮಕ್ಕೆ ಅಂತ್ಯವಿಲ್ಲ, ಅದು ನಿತ್ಯ. ಅದಲ್ಲದೆ ಆತ್ಮಕ್ಕೆ ಇನ್ನಷ್ಟು ಕೆಲವು ಲಕ್ಷಣಗಳನ್ನು ಹೇಳ್ತಾನೆ ಶ್ರೀಕೃಷ್ಣ. ಆತ್ಮ ಅನಾಶಿನಃ, ಅದಕ್ಕೆ ನಾಶವಾಗುವುದಿಲ್ಲ. ಅಪ್ರಮೇಯ, ಅದನ್ನು ನಾವು ಎಣಿಸಿ ಅಥವಾ ಅದರ ಅಳತೆಯನ್ನು ನಾವು ಹಿಡಿಲಿಕ್ಕಾಗೋದಿಲ್ಲ, ಅದು ಅತಿ ಸೂಕ್ಷ್ಮ. ಅದು ತಸ್ಮಾದ್ಯುಧ್ಯಸ್ವ ಭಾರತ. ಏ, ಈ ಆತ್ಮ ಅನ್ನೋದು ಅಷ್ಟು ಸೂಕ್ಷ್ಮ. ನೀನು ನಿನ್ನ ಸಂಬಂಧಿಕರು ಈ ಶರೀರ ಅಂತ ಭಾವಿಸಿ ಅವರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀಯಾ, ಆದರೆ ಶರೀರ ಅದು ಒಂದಲ್ಲ ಒಂದು ದಿನ ಬಿದ್ದು ಅಳಿದು ಹೋಗುತ್ತೆ. ಆ ಕ್ಷಣಿಕ, ಆ ನಿಶ್ಚಿತವಾಗಿ ನಾಶವಾಗುವಂಥ ಶರೀರಕ್ಕೋಸ್ಕರ ನಿನ್ನ ಕರ್ತವ್ಯವನ್ನು ನೀನು ಯಾಕೆ ಪಾಲನೆ ಮಾಡುತ್ತಿಲ್ಲ? ಆತ್ಮಜ್ಞಾನದ ಮುಖ್ಯ ಪ್ರಯೋಜನ ಅದು ಕರ್ತವ್ಯಗಳ ಪಾಲನೆ. ಆ ಕರ್ತವ್ಯಗಳಂದ್ರೆ ಯಾವುದು? ಅದು ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಕರ್ತವ್ಯಗಳು, ಧರ್ಮಶಾಸ್ತ್ರಗಳು, ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರುವಂತಹ ಶಾಸ್ತ್ರಗಳಲ್ಲಿರುವಂತಹ ಕರ್ತವ್ಯಗಳು. ಅವುಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಪಾಲಿಸಬೇಕು. ಶರೀರದ ಆಗು ಹೋಗುಗಳಿಗೆ ನಾವು ಮರುಗಬಾರದು, ಕರ್ತವ್ಯದ ಪಾಲನೆಯನ್ನು ಮಾಡಬೇಕು ಅಂತ ಕೃಷ್ಣ ಅರ್ಜುನನಿಗೆ ಉಪದೇಶಿಸ್ತಾ ಇದ್ದಾನೆ. ಈ ನಾವೊಂದು ಶ್ಲೋಕದಲ್ಲಿ ನಾವು ನೋಡಿದ್ವಿ, ಈ ಶರೀರ ಅಥವಾ ದೇಹ ಇದು ಜಡ, ಒಂದು ರೀತಿ ಇದು ಮೃತ. ಆದರೆ ಆತ್ಮದ ಉಪಸ್ಥಿತಿ ಆ ಶರೀರದಲ್ಲಿದ್ದಾಗ ಆ ಜಡ ದೇಹ ಅದು ಜೀವಿತವಾಗತ್ತೆ. ಹಾಗಾಗಿ ಆತ್ಮ ಅದು ಚೇತನ, ಚಿತ್ ವಸ್ತು, ಚಿತ್ ಅಂಶ. ದೇಹಕ್ಕೆ ಪ್ರಜ್ಞೆ ಇಲ್ಲ, ಆದರೆ ಆತ್ಮಕ್ಕೆ ಪ್ರಜ್ಞೆಯುಂಟು, ಅರಿವು ಉಂಟು, ಚಿತ್ ಅಂಶ. ದೇಹ ಅದು ಬದಲಾಗತ್ತೆ. ದೇಹದಲ್ಲಿ ನಾವು ನೋಡ್ತೀವಿ ಜನ್ಮ, ನಂತರ ಬೆಳವಣಿಗೆ, ನಂತರ ಅನೇಕ ರೀತಿ ಸಂತಾನೋತ್ಪತ್ತಿ, ಆನಂತರ ಕ್ಷೀಣವಾಗಿ ನಶಿಸಿ ಹೋಗುತ್ತೆ. ಆದರೆ ಆತ್ಮ ಅದು ಬದಲಾಗೋದಿಲ್ಲ, ಅದು ಯಾವಾಗಲೂ ಕೂಡ ಅದೇ ಸ್ಥಿತಿಯಲ್ಲಿರುತ್ತೆ. ಆದರೆ ಹೊರಗಿನ ಶರೀರ ಬದಲಾಗ್ತಾ ಇರುತ್ತೆ ಅದರ ಉಪಸ್ಥಿತಿಯಿಂದ. ಆ ಶರೀರ ಕ್ಷಣಿಕ, ತಾತ್ಕಾಲಿಕ, ಆತ್ಮ ಅದು ನಿತ್ಯ ಶಾಶ್ವತ. ದೇಹಕ್ಕೆ ಮೃತ್ಯು ಉಂಟು, ಆತ್ಮಕ್ಕೆ ಮೃತ್ಯುವಿಲ್ಲ. ಸೊ ಹೀಗೆ ಕೃಷ್ಣ ಈ ಶರೀರ ಮತ್ತೆ ಆತ್ಮದ ಭೇದ ವಿವೇಕವನ್ನ ಹೇಳ್ತಾ ಇದ್ದಾನೆ. ಅದನ್ನು ತಿಳಿಯೋದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಪ್ರಥಮ, ಅದು ಮೊದಲನೆಯ ಕಾರ್ಯವಾಗಿರಬೇಕು. ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವ ಸರ್ವ ಪ್ರಯತ್ನವನ್ನು ಮಾಡಬೇಕು. ಪ್ರತಿದಿನ ನಾವು ನಿತ್ಯ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಶರೀರ ಅಂತ ಭಾವಿಸಿ ನಡೀತೀವಿ. ದಿನ ಬೆಳಿಗ್ಗೆ ನಾವು
ಈ ಶರೀರವನ್ನು ಶೃಂಗಾರ ಮಾಡ್ತೀವಿ, ಅದರ ಶುದ್ಧಿ ಮಾಡ್ತೀವಿ, ಅದರ ಅನೇಕ ರೀತಿ ಆರೈಕೆಗಳನ್ನು ಮಾಡ್ತೀವಿ. ನಮ್ಮನ್ನು ನಾವು ಶರೀರ ಅಂತಲೇ ಗುರುತಿಸ್ಕೊಳ್ತೀವಿ. ಪ್ರತಿದಿನ ಕನ್ನಡಿ ಮುಂದೆ ಹೋದಾಗ, ಓ ನಾನು ಚೆನ್ನಾಗಿದ್ದೀನಿ, ನಾನು ಕುಳ್ಳಗಿದ್ದೀನಿ, ನಾನು ಸಣ್ಣಗಿದ್ದೀನಿ, ಓ ನಾನು ಈ ರೀತಿಯಾಗಿ ಕಾಣ್ತಾ ಇದ್ದೀನಿ, ಹೇಗೆ ಹಾಗೆ ಅಂತ ಹೇಳಿ ಕೆಲವೊಮ್ಮೆ ಶರೀರದಲ್ಲಾಗೋ ಬದಲಾವಣೆಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಿ ದುಃಖಿತರಾಗ್ತೀವಿ. ಆದರೆ ಈ ಶರೀರ ಇದು ನಮ್ಮ ಮೇಲಿರುವಂತಹ ಹೊದಿಕೆ, ಆವರಣ. ಆ? ಅದು ನಮ್ಮ ನಿಜವಾದ ಪರಿಚಯ ಅಲ್ಲ. ಆ ಶರೀರದ ಒಳಗಡೆ ಆತ್ಮನಿದ್ದಾನೆ. ನೋಡಿ, ಇಲ್ಲಿ ಒಂದು ಫೋಟೋದಲ್ಲಿ ತೋರಿಸ್ತಾ ಇದ್ದಾರೆ. ಆ ಆತ್ಮ ಈ ಶರೀರದ ಸಂಚಾಲಕ. ಆಕ್ಚುಲಿ ಹೇಳಬೇಕಂದ್ರೆ ಆ ಆತ್ಮನ ಜೊತೆ ಪರಮಾತ್ಮನಿದ್ದಾನೆ. ಆ ಪರಮಾತ್ಮ ಆ ಆತ್ಮನಿಗೆ ಶಕ್ತಿಯನ್ನು ನೀಡ್ತಾ ಇರೋದ್ರಿಂದ ಆ ಆತ್ಮನ ಕಾರಣದಿಂದ ಈ ಶರೀರ ಚಲಿಸ್ತಾ ಇದೆ, ಕಾರ್ಯ ಮಾಡ್ತಾ ಇದೆ. ಹಾಗಾಗಿ ನಮ್ಮ ದೇಹ ಎನ್ನುವಂತಹ ಈ ಯಂತ್ರದ ನಿಜವಾದ ಚಾಲಕ ಆತ್ಮ. ಆ ಆತ್ಮಕ್ಕೆ ಶಕ್ತಿ ನೀಡುವವ ಪರಮಾತ್ಮ. ಈ ಅಂಶ, ಎರಡನೇ ಅಂಶ, ಅದು ಮುಂದೆ ಬರುತ್ತೆ. ಸೊ ನೋಡಿ, ಈ ಶರೀರ ಅನ್ನೋದು ಕೆಲವು ಲಕ್ಷಣಗಳಿಂದ ಮಾಡಲ್ಪಟ್ಟಿದೆ. ಏನದು? ಇದು ಜಡವಸ್ತು, ಇದು ಭೌತಿಕ ಅಂಶಗಳಿಂದ ಮಾಡಲ್ಪಟ್ಟಿದೆ. ರಾಸಾಯನಿಕಗಳು ಅನೇಕ ಅಂಶಗಳಿಂದ ಮಾಡಲ್ಪಟ್ಟಿದೆ. ಅದು ಒಂದು ಸಮಯದಲ್ಲಿ ಅದರ ನಾಶವಾಗುತ್ತೆ. ಆದರೆ ಆತ್ಮ ಅದು ಭೌತಿಕ ಅಂಶಗಳಿಂದ ಮಾಡಲ್ಪಟ್ಟಿಲ್ಲ. ಅದಕ್ಕೆ ನರನಾಡಿ ಮಾಂಸಗಳಿಂದ ಅದರ ಸ್ವರೂಪವಿಲ್ಲ. ಅದು ಚಿತ್ ಅಂಶ. ಅದಕ್ಕೆ ಸತ್ ಚಿತ್ ಆನಂದ ಅಂತ ಹೇಳ್ತಾರೆ. ಅದು ಶಾಶ್ವತ, ಅದು ಜ್ಞಾನಪೂರ್ಣ, ಅದು ಆನಂದ ಅನುಭವಿ. ಈ ರೀತಿಯಾಗಿ ಆತ್ಮ ಈ ಭೌತಿಕ ದೇಹದಲ್ಲಿ ಸ್ಥಿತವಾಗಿದೆ. ಅದು ಅದರ ಕೃತಕ ಸ್ಥಿತಿ, ನಿಜ ಸ್ಥಿತಿಯಲ್ಲ. ಅದು ಈ ಶರೀರದೊಳಗೆ ಬಂಧಿತವಾಗಿದೆ. ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ವಿಮರ್ಶೆ ಮಾಡಬೇಕು. ಅದರ ವರ್ಣನೆ ಮುಂದಿನ ತರಗತಿಯಲ್ಲಿ ನೋಡೋಣ. ಆದರೆ ಆತ್ಮ ಈಗ ಒಂದು ಆ ಅನೈಸರ್ಗಿಕ ಸ್ಥಿತಿಯಲ್ಲಿದೆ, ಬಂಧಿತವಾಗಿದೆ. ಈ ಶರೀರದ ನಾಶವಾಗುತ್ತೆ, ಆದರೆ ಆತ್ಮ ಎಂದು ನಾಶ ಆಗೋದಿಲ್ಲ. ಅನಾಶಿನಃ ಅಂತ ಕೃಷ್ಣ ಹಿಂದೆ ಹೇಳಿದ್ದ. ಹೀಗೆ ಈ ಶರೀರ ಅನ್ನುವಂತಹ ಒಂದು ಬಂಧನದೊಳಗಡೆ, ಪಂಜರದೊಳಗೆ ಆತ್ಮ ಈ ಗಿಣಿ ಒಳಗಡೆ ಇದೆ. ಹೀಗೆ ಈ ಬಂಧನದೊಳಗಿರುವಂತಹ ಆತ್ಮ ಅದು ಹಾತೊರಿತಾ ಇರುತ್ತೆ. ಹೇಗೆ ಈ ಶರೀರದಿಂದ ನಾನು ಹೊರ ಹೋಗಲಿ, ನನ್ನ ಪೂರ್ಣ ಸ್ವಾತಂತ್ರ್ಯವನ್ನು ಪಡೆಯಲಿ ಅಂತ. ಆದರೆ ಅದು ಮಾರ್ಗ ತಿಳಿಯದೆ ಹತಾಶವಾಗಿರುತ್ತೆ. ಈ ಶರೀರ ಇದು ಪಂಚ ಮಹಾಭೂತಗಳಿಂದ ಮಾಡಲ್ಪಟ್ಟಿದೆ. ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತೆ ಆಕಾಶ. ಇದರಿಂದ ಮಾಡಲ್ಪಟ್ಟಿರುವಂತಹ ಬಂಧನದಲ್ಲಿ, ಪಂಜರದ ಒಳಗಡೆ ಇದೆ. ಹೀಗೆ ನಾವು ತಿಳ್ಕೊಳ್ಳಬೇಕು. ಕೇವಲ ಶರೀರದ ಪೋಷಣೆಯಲ್ಲ, ಆತ್ಮಕ್ಕೆ ಪೋಷಣೆಯನ್ನ ನೀಡಬೇಕು. ಕೆಲವೊಮ್ಮೆ ಜನ ಪಂಜರವನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಆದರೆ ಒಳಗಿರುವಂತಹ ಪಕ್ಷಿಗೆ ಆಹಾರ ನೀಡದೇ ಇದ್ರೆ ಒಂದು ಸಮಯದಲ್ಲಿ ಆ ಪಕ್ಷಿ ಸತ್ತು ಹೋಗುತ್ತಲ್ವೇ? ಹಾಗಿದ್ದಾಗ ಆ ಪಕ್ಷಿಯನ್ನ ನಾವು ಆರೈಕೆ ಮಾಡಬೇಕು. ಆ ಪಕ್ಷಿಗೆ ಪೋಷಣೆಯನ್ನ ನೀಡಬೇಕು. ಆ ಪೋಷಣೆ ನೀಡುವಂತಹ ಅಂಶಗಳೇನು, ಆ ಆಧ್ಯಾತ್ಮಿಕ ಕಾರ್ಯಗಳೇನು, ಅದು ನಮ್ಮ ಮುಂದಿನ ಚಿಂತನೆಯಾಗಿರಬೇಕು. ಹೀಗೆ ಈ ಅಂಶವನ್ನ, ನಾನು ಶರೀರವಲ್ಲ, ನಾನು ಆತ್ಮ ಅನ್ನೋದನ್ನ ನಾವು ನಮ್ಮ ನಿಜ ವ್ಯವಹಾರಗಳಲ್ಲೂ ಕಾಣ್ತೀವಿ. ಯಾವಾಗ ಒಬ್ಬ ವ್ಯಕ್ತಿ ತೀರಿ ಹೋಗ್ತಾನೋ, ಮೃತನ ಆಗ್ತಾನೋ, ಆಗ ನಾವು ಏನು ಹೇಳ್ತೀವಿ? ಓ, ಆ ವ್ಯಕ್ತಿ ತೀರಿಕೊಂಡಿದ್ದಾನೆ, ಆತ ಹೋಗ್ಬಿಟ್ಟ, ಆತ ನಿರ್ಗಮಿಸಿದ, ಹಿ ಪಾಸ್ಡ್ ಅವೇ ಅಂತ ಹೇಳ್ತೀವಿ. ಹೊರರೂಪದಲ್ಲಿ ನೋಡಿದ್ರೆ ಆತನ ಶರೀರ ಅಲ್ಲೇ ಇದೆ. ಹಾಗಿದ್ದಲ್ಲಿ ಹೋಗಿದ್ದೇನು? ನಾವೇನೋ ಹೇಳ್ತೀವಿ, ಆತ ಹೋಗ್ಬಿಟ್ಟ. ಆದರೆ ಏನು ಹೋಯಿತು? ಹೋಗಿದ್ದು ಆತ್ಮ, ಶರೀರ ಅಲ್ಲೇ ಇದೆ. ಹಾಗಾಗಿ ಆತ್ಮ ಹೋದ ನಂತರ ಶರೀರಕ್ಕೆ ಮೃತ ಅಂತ ಹೇಳ್ತಾರೆ. ಇದನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಮಾತಾಡ್ತೀವಿ. ನೋಡಿ, ಅದರ ನಿಜವಾದ ಅರ್ಥ ನಾವು ತಿಳಿಬೇಕು. ನಾವು ಹೇಳ್ತಾ ಇರೋದು ವ್ಯಕ್ತಿಯ ಆತ್ಮದ ಪರಿಚಯದ ಬಗ್ಗೆ. ಎರಡನೆಯದು, ನಮ್ಮ ಶರೀರ
ಅನೇಕ ಯಂತ್ರಗಳಂತೆ ಕಾರ್ಯ ಮಾಡುತ್ತೆ. ಆದರೆ ಶರೀರದೊಳಗೆ ಆತ್ಮವಿರುವುದರಿಂದ ಈ ಶರೀರಕ್ಕೆ ಕೆಲವು ಭಾವನೆಗಳ ಅನುಭವವಾಗುತ್ತೆ. ನೋಡಿ, ಉದಾಹರಣೆಗೆ ನಮ್ಮ ಕಣ್ಣು. ಈ ಕಣ್ಣಿನಿಂದ ನಾವು ಅನೇಕ ವಸ್ತುಗಳನ್ನು ಕಾಣ್ತೀವಿ. ಅದೇ ರೀತಿ ಒಂದು ಕ್ಯಾಮೆರಾ, ಆ ಕ್ಯಾಮೆರಾದಿಂದ ಕೂಡ ಅನೇಕ ವಸ್ತುಗಳನ್ನು ಕಾಣಬಹುದು. ಆ ಕ್ಯಾಮೆರಾ ಕೂಡ ಅನೇಕ ದೃಶ್ಯಗಳನ್ನು ಅದು ಶೇಖರಿಸ್ತಾ ಇದೆ. ಆದರೆ ಒಬ್ಬ ಜೀವಿತ ವ್ಯಕ್ತಿ ತನ್ನ ಕಣ್ಣುಗಳನ್ನು ಉಪಯೋಗಿಸಿ ವಸ್ತುಗಳನ್ನು ನೋಡಿದಾಗ ಕೆಲ ಭಾವನೆಗಳು ಮೂಡ್ತವೆ. ಉದಾಹರಣೆಗೆ, ಆತ ಮುಂಜಾನೆಯ ಬೆಳಕನ್ನು ನೋಡಿದಾಗ ಆತನಿಗೆ ಒಂದು ಆಹ್ಲಾದಕರ ಆನಂದ ಅನುಭವ ಉಂಟಾಗುತ್ತೆ. ಕೆಲವೊಮ್ಮೆ ಕೆಂಪು ಬೆಳಕನ್ನು ನೋಡಿದಾಗ ಒಂದು ರೀತಿಯ ಮನಸ್ಸಿನಲ್ಲಿ ಹಿತ, ಒಂದು ಪ್ರೀತಿ, ಆ ಭಾವನೆಗಳು ಉಂಟಾಗ್ತವೆ. ಆ ಭಾವನೆಗಳು ಎಲ್ಲಿಂದ ಬರ್ತಾ ಇದೆ? ಆ ರೀತಿ ನಮ್ಮ ಶರೀರ ಕೇವಲ ಯಂತ್ರದಂತಿದ್ದರೆ, ಅಥವಾ ನಮ್ಮ ನಿಜವಾದ ಪರಿಚಯ ಆ ಶರೀರ ಯಂತ್ರವೇ ಆಗಿದ್ದರೆ, ನಮ್ಮಲ್ಲಿ ಭಾವನೆಗಳ ಉದ್ಭವ ಎಲ್ಲಿಂದ ಆಗ್ತಾ ಇದೆ? ಆ ಭಾವನೆಗಳ ಉದ್ಭವ ಆಗ್ತಾ ಇರೋದು ಆತ್ಮದ ಉಪಸ್ಥಿತಿಯಿಂದ. ನಾವು ಶರೀರವನ್ನ ಒಂದು ಯಂತ್ರವನ್ನ ಒಂದು ಶರೀರದ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ನಕಲು ಮಾಡಬಹುದು, ಆದರೆ ಆ ಭಾವನೆಗಳ ಉತ್ಪತ್ತಿ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಆ ಭಾವನೆಗಳು ಬರುವುದು ಆತ್ಮದ ಉಪಸ್ಥಿತಿಯಿಂದ. ಕೆಲವೊಮ್ಮೆ ಈ ಮೂರನೇ ಅಂಶ, ಮೊದಲನೇ ಅಂಶ ನೋಡಿದ್ವಿ ನಾವು ಹೇಗೆ ಸಾಮಾನ್ಯ ಭಾಷೆಯಲ್ಲಿ ನಾವು ಈ ಆತ್ಮದ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋದನ್ನ. ಎರಡನೇ ಅಂಶದಲ್ಲಿ ನೋಡಿದ್ವಿ ಆತ್ಮದ ಕಾರಣದಿಂದ ಹೇಗೆ ಪ್ರಜ್ಞೆ ಅಥವಾ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡ್ತವೆ ಅಂತ. ಈಗ ಮೂರನೆಯದು, ಇದು ವೈಜ್ಞಾನಿಕವಾಗಿ ಕೂಡ ಕಂಡಿದ್ದಾರೆ. ವೈದ್ಯಕೀಯ ವಿಜ್ಞಾನದಲ್ಲಿ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ತನ್ನ ಶರೀರದ ಹೊರಗಿನಿಂದ ಕಾಣ್ತಾ ಇರುವಂತಹ ಅನುಭವ ಆತನಿಗೆ ಆಗುತ್ತೆ. ವಿಶೇಷವಾಗಿ ಯಾವಾಗ ಆ ವ್ಯಕ್ತಿ ಮೃತ್ಯುವಿನ ಅತಿ ಸಮೀಪದಲ್ಲಿದ್ದಾನೋ ಆಗ ಈ ಅನುಭವವಾಗ್ತದೆ. ಇದಕ್ಕೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳ್ತಾರೆ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಇದಕ್ಕೆ ಇನ್ನೊಂದು ಒಂದು ಸ್ವಲ್ಪ ವ್ಯತ್ಯಾಸದಲ್ಲಿ ಅದನ್ನು ಕೂಡ ಹೇಳ್ತಾರೆ. ವ್ಯಕ್ತಿ ಯಾವಾಗ ತುಂಬಾ ಮೃತ್ಯುವಿನ ಸಮೀಪದಲ್ಲಿರ್ತಾನೋ ಆಗ ಈ ಅನುಭವಗಳು ಉಂಟಾಗ್ತವೆ. ಇದರ ಕುರಿತಾಗಿ ಅನೇಕ ವಿಜ್ಞಾನಿಗಳು ಇದರ ವರ್ಣನೆಯನ್ನ ಮಾಡಿದ್ದಾರೆ. ನೋಡಿ, ಅದರ ಕೆಲವು ಪುಸ್ತಕಗಳನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್, ಲೈಫ್ ಆಫ್ಟರ್ ಡೆತ್, ಇದೆಲ್ಲ ನಮ್ಮ ಸನಾತನ ಧರ್ಮದ ಪಾಲನೆ ಮಾಡದೇ ಇರೋರು ಕೂಡ ಇದರ ಈ ಒಂದು ರೀತಿಯ ಅರ್ಥಕ್ಕೆ ಅವರು ತಲುಪಿದ್ದಾರೆ ಅನ್ನೋದು ನಾವು ಕಾಣಬಹುದು. ಹೀಗೆ ವೈದ್ಯಕೀಯ ವಿಜ್ಞಾನದಲ್ಲೂ ಕೂಡ ಇದನ್ನು ನಾವು ಕಾಣ್ತೀವಿ. ವಿಶೇಷವಾಗಿ ಈ ಮಾತು ಬಹಳ ಒಂದು ರೀತಿಯ ಏನ ಹೇಳ್ತಾರೆ, ಕುತೂಹಲವನ್ನು ಉಂಟು ಮಾಡುವಂಥದ್ದು. ಏನದು? ಪುನರ್ಜನ್ಮ. ಪುನರ್ಜನ್ಮ ಅನ್ನೋದು ಇದೆಯಾ? ನಮಗೆ ಹಿಂದಿನ ಒಂದು ಜನ್ಮವಿತ್ತ, ಮುಂದೆ ಇನ್ನೊಂದು ಜನ್ಮವಾಗುತ್ತಾ? ಇದು ಅತಿ ಕುತೂಹಲಕರ ಆದಂತಹ ವಿಷಯ. ಕೆಲವೊಮ್ಮೆ ಕೆಲವು ಏನು ಹೇಳ್ತಾರೆ, ಕಥೆಗಳಲ್ಲಿ, ಫಿಲಮ್ಗಳಲ್ಲಿ ಇದನ್ನು ವಿಶೇಷವಾದಂತಹ ಕಥೆ ರೂಪದಲ್ಲಿ ತೋರಿಸಬಹುದು. ಆದರೆ ಇದು ನಿಜವಾ ಅನ್ನೋದು ಕುತೂಹಲ ಪ್ರತಿಯೊಬ್ಬರಿಗೂ ಇರುತ್ತೆ. ಇದರ ಕುರಿತಾಗಿ ಅನೇಕ ವಿಜ್ಞಾನಿಗಳು ಇದರ ಕುರಿತಾಗಿ ರಿಸರ್ಚ್ ಅನ್ನ ಮಾಡಿದ್ದಾರೆ. ವಿಶೇಷವಾಗಿ ಒಬ್ಬ ವಿಜ್ಞಾನಿಯನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ. ಆತ ಅನೇಕ ಪುಸ್ತಕಗಳನ್ನು ಇದರ ಬಗ್ಗೆ ಬರೆದಿದ್ದಾನೆ. ಆತನ ಹೆಸರು ಡಾಕ್ಟರ್ ಇಯಾನ್ ಸ್ಟೀವನ್ಸನ್. ಈತ ಅನೇಕ ಈ ಪುನರ್ಜನ್ಮ ಅಂತ ಹೇಳಿ ಯಾರು ಪ್ರತಿಪಾದಿಸ್ತಾರೋ ಆ ವ್ಯಕ್ತಿಗೆ ಪುನರ್ಜನ್ಮದ ಅನುಭವಗಳಾಗ್ತಾ ಇದೆ ಅಂತೆ. ಆ ಅನುಭವಗಳನ್ನು ಅವರು ವಿಶೇಷವಾಗಿ ಅಧ್ಯಯನ ಮಾಡಿ ಅದು ಹೇಗೆ ಅನ್ನೋದನ್ನ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಅವರು ಅದರ ಕನ್ಕ್ಲೂಷನ್ಸ್, ಆ ಮುಖ್ಯ ತತ್ವಗಳನ್ನು ಹೇಳ್ತಾರೆ. ಇವರು ಸುಮಾರು 3,000 ಪುನರ್ಜನ್ಮ ಪ್ರತಿಪಾದನೆ ಮಾಡುವಂತಹ ಪ್ರಕರಣಗಳನ್ನ ಇವರು ತನಿಖೆ ಮಾಡಿದ್ದಾರೆ. ನೋಡೋಣ ಬನ್ನಿ ಅವರ ಮಾತಿನಲ್ಲಿ ಹೇಗೆ ಪುನರ್ಜನ್ಮ ಅನ್ನೋದು ನಾವು ಕಾಣ್ತೀವಿ ಅನ್ನೋದು. ಅವರು ಹೇಳ್ತಾರೆ, ಕೆಲವರಿಗೆ ಕೆಲವು ವಸ್ತುಗಳನ್ನು ಕಂಡ್ರೆ ಅತಿಯಾದ ಭಯವಾಗತ್ತೆ. ಅದಕ್ಕೆ ಫೋಬಿಯಾ ಅಂತ ಹೇಳ್ತಾರೆ. ಈ ಫೋಬಿಯಾ ಕೆಲವೊಮ್ಮೆ ನೀರನ್ನು ಕಂಡ್ರೆ, ಕೆಲವೊಮ್ಮೆ ತುಂಬ ಚೂಪಾದ ವಸ್ತುಗಳನ್ನು ಕಂಡ್ರೆ, ಅಥವಾ ಚಾಕು ಅಥವಾ ಏನೋ ಒಂದು ವಸ್ತು ಆಗಿರ್ಬೋದು. ಕೆಲವೊಮ್ಮೆ ಅತಿ ಎತ್ತರದ ಪ್ರದೇಶನ ನೋಡ್ತಿದ್ದ ಹಾಗೆ ಅವರು ಅತಿ ಭಯಾನಕ ಭಯದಲ್ಲಿ ಅವರು ಒಳ ಹೋಗ್ತಾರೆ. ಯಾಕೆ ಹೀಗೆ? ಈ ಡಾಕ್ಟರ್ ಇಯಾನ್ ಸ್ಟೀವನ್ ಅವರ ರಿಸರ್ಚ್ ಪ್ರಕಾರ
ಅವರ ಅನೇಕ ವರ್ಷಗಳ ಅಧ್ಯಯನ ವಿಶ್ಲೇಷಣೆಯ ನಂತರ ಅವರು ಹೇಳ್ತಾ ಇರೋದು ಏನಂದ್ರೆ, ಆ ವ್ಯಕ್ತಿಯ ಹಿಂದಿನ ಜನ್ಮದ ಮೃತ್ಯುವಿನ ಕಾರಣಗಳೇ ಈ ಜನ್ಮದಲ್ಲಿ ಅವರಿಗೆ ಅತಿ ಭಯವನ್ನ ಉಂಟು ಮಾಡ್ತವೆ. ಯಾವ ಕಾರಣದಿಂದ ಅವರು ಮೃತರಾಗಿದ್ದರು ಹಿಂದಿನ ಜನ್ಮದಲ್ಲಿ, ಯಾವೊಬ್ಬ ವ್ಯಕ್ತಿ ನೀರಿನಲ್ಲಿ ಮುಳುಗಿ ಸತ್ತಿರ್ತಾನೋ ಆತ ನೀರನ್ನು ಕಂಡ್ರೆ ಈ ಜನ್ಮದಲ್ಲಿ ಅತಿಯಾಗಿ ಹೆದರ್ತಾ ಇರ್ತಾನೆ. ಯಾವ ವ್ಯಕ್ತಿ ಚೂಪಾದ ವಸ್ತುಗಳಿಂದ ಇನ್ನೊಬ್ಬ ವ್ಯಕ್ತಿ ಅವನನ್ನ ಕೊಂದಿರ್ತಾನೋ, ಹತ್ಯೆ ಮಾಡಿರ್ತಾನೋ, ಆತ ಸಣ್ಣ ಸ್ವಲ್ಪ ಚೂಪಾಗಿರುವಂತಹ ವಸ್ತುಗಳು, ಮೊನೆ ಆಗಿರಬಹುದು, ನೇಲ್ಸ್ ಆಗಿರ್ಬೋದು, ಮೊಳೆ ಆಗಿರಬಹುದು, ಅವನ್ನ ಕಂಡ್ರೂ ಕೂಡ ತುಂಬಾ ಹೆದರ್ತಾನೆ. ಸೊ ಹೀಗೆ ಆ ಭಾವನೆಗಳು ಆತನ ಹಿಂದಿನ ಜನ್ಮದಿಂದ ಅವು ಕಾಣ್ತಾ ಇವೆ. ಇಷ್ಟೇ ಅಲ್ಲ, ಅವನು ಮುಂದೆ ಹೇಳ್ತಾನೆ, ಈ ರಿಸರ್ಚ್ ಸೈಂಟಿಸ್ಟ್, ಕೆಲವೊಮ್ಮೆ ಈ ಅವಳಿ ಜವಳಿ ಅಂತ ಏನು ಹೇಳ್ತೀವಿ, ಟ್ವಿನ್ಸ್ ಅಲ್ವೇ, ಇದು ನೋಡಿ ಇಂಟ್ರೆಸ್ಟಿಂಗು. ನೋಡ್ಲಿಕ್ಕೆ ಅವರ ರೂಪ ಒಂದೇ ರೀತಿಯಾಗಿದೆ, ಹಾಗಿದ್ದಲ್ಲಿ ಅವರ ಶರೀರ ಒಂದೇ ರೀತಿ ಇದೆ, ಹಾಗಿದ್ದಲ್ಲಿ ಅವರ ವರ್ತನೆಯು ಅದೇ ರೀತಿ ಇರಬೇಕಲ್ವಾ? ಅವರ ಗುಣಗಳು, ಅವರ ಯಾವುದು ಇಷ್ಟ ಯಾವುದು ಇಷ್ಟ ಇಲ್ಲ ಅನ್ನೋದು, ಅವುಗಳೆಲ್ಲ ಅಂಶಗಳು, ಅವರ ಕ್ಯಾರೆಕ್ಟರ್, ಚರಿತ್ರೆಯನ್ನು ಹೇಳ್ತೀವಿ, ಅದೆಲ್ಲ ಒಂದೇ ರೀತಿ ಇರಬೇಕಲ್ವಾ? ಅದರ ಆ ರೀತಿ ನಾವು ಕಾಣ್ತೀವ ನಿಜವಾಗ್ಲೂ? ಇಲ್ಲ. ಒಬ್ಬ ವ್ಯಕ್ತಿ ತುಂಬ ಸೌಮ್ಯನಾಗಿದ್ರೆ ಇನ್ನೊಬ್ಬ ವ್ಯಕ್ತಿ ತುಂಬ ಕೋಪಿಷ್ಠನಾಗಿರ್ತಾನೆ. ಇಷ್ಟೊಂದು ಭೇದ ವ್ಯತ್ಯಾಸಗಳು ಕಾಣ್ತವೆ ಅವಳಿ ಜವಳಿ ಜನರಲ್ಲೇ. ಅಂದ್ರೆ ಏನು ಅವಳಿ ಜವಳಿ ಯಾಕೆ? ಯಾಕೆಂದ್ರೆ ಅವರ ಪೂರ್ತಿ ಶರೀರದ ಆ ರೂಪ ಅಥವಾ ಅಂಶಗಳು ಎಕ್ಸಾಕ್ಟ್ ಯಥಾವತ್ತಾಗಿ ಸೇಮ್ ಇವೆ. ವ್ಯಕ್ತಿ ಶರೀರವೇ ಆಗಿದ್ದರೆ ಅವರ ವರ್ತನೆಯೂ ಅದೇ ರೀತಿ ಆಗಿರಬೇಕಾಗಿತ್ತು. ಆದರೆ ಆ ವರ್ತನೆಯಲ್ಲಿ ವ್ಯತ್ಯಾಸ ಕಾಣ್ತೀವಿ. ಯಾಕೆ? ಯಾಕೆಂದ್ರೆ ಪ್ರತ್ಯೇಕ ಶರೀರದಲ್ಲಿ ಪ್ರತ್ಯೇಕ ಆತ್ಮವಿದೆ. ಆ ಆತ್ಮದ ಕಾರಣದಿಂದ ಆ ಗುಣಗಳು ಹೊರಹೊಮ್ತಾ ಇವೆ, ಅವುಗಳಲ್ಲಿ ಭೇದ ಇದೆ. ಇದನ್ನ ಇಯಾನ್ ಸ್ಟೀವನ್ಸನ್ ಹೇಳ್ತಾರೆ. ಅದಲ್ಲದೆ ಈ ರೀತಿಯಾಗಿ ಅನೇಕ ವೈಜ್ಞಾನಿಕ ಕಾರಣಗಳನ್ನು ನೀಡ್ತಾ ಇದ್ದಾರೆ. ನೋಡಿ, ಫೋಬಿಯಾ ಅಂತ ಹೇಳಿದ್ರು, ನೋಡಿ ಇದನ್ನ ಮೆಡಿಕಲ್ ಎಕ್ಸ್ಪೀರಿಯನ್ಸ್, ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್, ಇವುಗಳನ್ನ ಕುರಿತಾಗಿ ಹೇಳಿದರು. ಈಗ ಟ್ವಿನ್ಸ್ ಅದರ ಬಗ್ಗೆ ಹೇಳಿದರು. ಅದಲ್ಲದೆ ಅವರು ರಿಸರ್ಚ್ ಅಲ್ಲಿ ಅನೇಕ ರೀತಿಯ PhD ಥೀಸಿಸ್ ಅನ್ನು ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ನೋಡೋದಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಶರೀರದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗ್ತವೆ. ಯಾವ್ಯಾವ ಬದಲಾವಣೆಗಳಾಗ್ತವೆ? ಪ್ರತಿಯೊಬ್ಬ ಜೀವಿ ಒಂದು ಸಮಯದಲ್ಲಿ ಜನ್ಮ ಪಡಿತಾನೆ, ಬೆಳಿತಾನೆ, ಅವನ ಶರೀರ ಒಂದು ಹಂತಕ್ಕೆ ಬೆಳೆದು ಅದು ನಿರ್ವಹಣೆಯ ಸ್ಥಿತಿಯನ್ನು ತಲುಪುತ್ತೆ. ಅದಾದ ಮೇಲೆ ಆ ಜೀವಿ ಸಂತಾನೋತ್ಪತ್ತಿ ಮಾಡುತ್ತೆ. ಅದಾದ ಮೇಲೆ ಅದರ ವೃದ್ಧಾಪ್ಯ ಅಥವಾ ಕ್ಷಯ ಪ್ರಾರಂಭವಾಗುತ್ತೆ. ಒಂದು ಸಮಯದಲ್ಲಿ ಆ ಜೀವಿ ಮೃತ್ಯುವನ್ನಪ್ಪುತ್ತೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಆ ಶರೀರದಲ್ಲಿ ಬದಲಾವಣೆ ಆಗ್ತಾ ಇದೆ. ಆದರೆ ಶರೀರದಲ್ಲಿ ಬದಲಾವಣೆ ಆಗ್ತಿರೋದಕ್ಕೆ ಕಾರಣ ಒಳಗಿರುವಂತಹ ಆತ್ಮ. ಇಲ್ಲಿ ನೋಡಿ, ಈ ವ್ಯಕ್ತಿ ಶ್ರೀಲ ಪ್ರಭುಪಾದರಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ನಾವು ಆತ್ಮದ ಬಗ್ಗೆ ಯಾಕೆ ಅಷ್ಟೊಂದು ಚಿಂತೆ ಮಾಡಬೇಕು? ದೇಹ ಅದುವೇ ಅಲ್ವೇ ನಾವು ಕಾಣೋದು, ಅನುಭವ ಪಡೋದು, ಅದನ್ನ ನಾವು ಹೆಚ್ಚಾಗಿ ಪರಿಗಣಿಸಿ ಮುನ್ನಡೆದ್ರೆ ಸರಿ ಅಲ್ವಾ? ಆತ್ಮದ ಬಗ್ಗೆ ಎಲ್ಲ ಯಾಕೆ ಅಷ್ಟೊಂದು ಚಿಂತೆ ಅಂತ ಕೇಳಿದ್ರೆ ಪ್ರಭುಪಾದರು ಉತ್ತರ ಹೇಳ್ತಾ ಇದ್ದಾರೆ, ನೋಡು, ನೀನು ಯಂತ್ರಗಳನ್ನೆಲ್ಲ ನಿರ್ಮಿಸ್ತೀಯಲ್ಲ, ಆ ಯಂತ್ರಗಳಲ್ಲಿ ಸಂತಾನೋತ್ಪತ್ತಿ ಆಗುತ್ತಾ? ಆ ಯಂತ್ರಗಳು ಈ ರೀತಿಯಾದಂತಹ ಬದಲಾವಣೆಗಳನ್ನು ತೋರಿಸ್ತವ? ಬೆಳೆಯೋದು, ಸಂತಾನೋತ್ಪತ್ತಿ ಮಾಡೋದು, ನಿರ್ವಹಣೆ ಮಾಡೋದು, ಇದನ್ನೆಲ್ಲ ತೋರಿಸ್ತವ? ಇಲ್ಲ. ಯಾವಾಗಾದ್ರೂ ಕೇಳಿದೀವ ಒಂದು ಫೋರ್ಡ್ ಕಾರು, ಒಂದು ಬೆನ್ಸ್ ಕಾರು ಒಟ್ಟಾಗಿ ಬಂದು ಇನ್ನೊಂದು ಮರ್ಸಿಡಿಸ್ ಹುಟ್ಟಿತು ಅಂತ? ಆ ರೀತಿ ಏನಾರ ಕೇಳಿದೀವ ನಾವು? ಇಲ್ಲ. ಯಂತ್ರಗಳಲ್ಲಿ ಈ ರೀತಿಯ 6 ಬದಲಾವಣೆಗಳು ಕಾಣೋದೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಆತ್ಮದ ಉಪಸ್ಥಿತಿ ಇಲ್ಲ. ಪ್ರಭುಪಾದರು ಎಷ್ಟು ಚೆನ್ನಾಗಿ ಇಲ್ಲಿ ತರ್ಕವನ್ನ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಈ ಆತ್ಮ, ಶರೀರದೊಳಗಿರುವಂತಹ ಆತ್ಮವನ್ನ ನಾವು ನಾಶ ಮಾಡ್ಲಿಕ್ಕಾಗೋದಿಲ್ಲ. ಆದರೆ ಈ ಶರೀರದ ಒಳಗೆ ಈ ಆತ್ಮದ ಉಪಸ್ಥಿತಿಯಿಂದ ಶರೀರದಲ್ಲಿ ಬದಲಾವಣೆಗಳಾಗ್ತವೆ. ಶರೀರದೊಳಗಿರುವ ಆತ್ಮದ ಲಕ್ಷಣವನ್ನ ಕೃಷ್ಣ ಹೇಳ್ತಾನೆ, ಈ ಆತ್ಮವನ್ನ ಯಾವುದೇ ರೀತಿಯಲ್ಲಿ ನೀವು ನಾಶ ಅಥವಾ ಹಾನಿ ಮಾಡ್ಲಿಕ್ಕಾಗೋದಿಲ್ಲ. ಅದನ್ನ ಶಸ್ತ್ರಗಳಿಂದ ನೀವು ಕತ್ತರಿಸ್ಲಿಕ್ಕಾಗೋದಿಲ್ಲ, ಅಗ್ನಿಯಿಂದ ಸುಡ್ಲಿಕ್ಕಾಗೋದಿಲ್ಲ, ನೀರಿನಿಂದ ಅದನ್ನ ನೆನೆಸ್ಲಿಕ್ಕಾಗೋದಿಲ್ಲ, ಗಾಳಿಯಿಂದ ಒಣಗಿಸ್ಲಿಕ್ಕಾಗೋದಿಲ್ಲ. ಹೀಗೆ ಯಾವುದೇ ಭೌತಿಕ ಅಂಶಗಳಿಂದ ನಾವು ಆ ಆತ್ಮಕ್ಕೆ ಹಾನಿ ಉಂಟು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹೊರರೂಪದಲ್ಲಿ ಒಬ್ಬ ವ್ಯಕ್ತಿಯ ಶರೀರ ಅದು
ನಮ್ಮ ಕಣ್ಣಿಗೆ ಗೋಚರವಾಗುತ್ತೆ. ಅದಕ್ಕೆ ಸ್ಥೂಲ ಶರೀರ, ಸ್ಥೂಲ ದೇಹ ಅಂತ ಹೇಳ್ತೀವಿ. ಅದು ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿರುತ್ತೆ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಇದರ ಒಳಗಡೆ ಸೂಕ್ಷ್ಮ ಶರೀರವಿದೆ. ಈ ಸೂಕ್ಷ್ಮ ಶರೀರ ನಮ್ಮ ಕಣ್ಣುಗಳಿಗೆ ಗೋಚರಿಸುವುದಿಲ್ಲ. ಆದರೆ ನಮ್ಮ ಅರ್ಥ ಸ್ಪಷ್ಟ ಆಗಲಿ ಅಂತ ಹೇಳಿ ನಾವು ಇಲ್ಲೊಂದು ಸೂಕ್ಷ್ಮ ರೂಪದಲ್ಲಿ ತೋರಿಸ್ತಾ ಇದ್ದೀವಿ ಅಷ್ಟೇ. ಆದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೂಕ್ಷ್ಮ ಶರೀರ ಆ ರೀತಿ ಕಾಣೋದೇ ಇಲ್ಲ, ಅದು ನಮ್ಮ ಕಣ್ಣುಗಳಿಗೆ ಗೋಚರವೇ ಆಗೋದಿಲ್ಲ. ಆ ಸೂಕ್ಷ್ಮ ಶರೀರದಲ್ಲಿ ನಾವು ಮನಸ್ಸು, ಬುದ್ಧಿ, ಅಹಂಕಾರ ಈ ಅಂಶಗಳನ್ನು ನೋಡ್ತೀವಿ. ಅದೂ ಕೂಡ ಭೌತಿಕವೇ, ಆದರೆ ಅದು ಸೂಕ್ಷ್ಮ. ಮನಸ್ಸು, ಬುದ್ಧಿ, ಅಹಂಕಾರವೂ ಕೂಡ ಭೌತಿಕವೇ, ಅದು ಸೂಕ್ಷ್ಮ. ಇದರ ಒಳಗಡೆ ಆ, ಇರುವಂಥದ್ದು ಅತಿ ಸೂಕ್ಷ್ಮವಾದದ್ದು, ಅದು ಆತ್ಮ. ಆ ಆತ್ಮವನ್ನು ನಾವು ಭೌತಿಕ ಅಂಶಗಳಿಂದ ಕಾಣಲಿಕ್ಕಾಗೋದಿಲ್ಲ, ಅದರ ಅನುಭವವನ್ನು ಪಡಿಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕೇವಲ ಒಂದು ರೀತಿ ಸಾಂಕೇತಿಕವಾಗಿ, ಇಂಡಿಕೇಟಿವ್ ಆಗಿ ತೋರಿಸ್ತಾ ಇದ್ದಾರೆ. ಆ, ಆತ್ಮ ಯಾವ ಅಂಶಗಳಿಂದ ಮಾಡಲ್ಪಟ್ಟಿದೆ? ಅದು ಸತ್, ಚಿತ್ ಮತ್ತು ಆನಂದ, ಈ ಅಂಶಗಳಿಂದ ಮಾಡಲ್ಪಟ್ಟಿದೆ. ಹೀಗೆ ಆತ್ಮ ಅದು ಅತಿ ಅತಿ ಸೂಕ್ಷ್ಮ. ಇಂತಹ ಆತ್ಮವನ್ನು ನಾವು ಈ ಶರೀರದಲ್ಲಿ ಅನುಭವಗಳ ಮೂಲಕ ಅರ್ಥ ಮಾಡಿಕೊಳ್ಬಹುದು. ಈ ಆತ್ಮವಿರುವುದರಿಂದಲೇ ನಾವು ಯೋಚಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಆತ್ಮ ಇರೋದರಿಂದನೇ ನಮ್ಮ ಹಿಂದಿನ ಅನುಭವಗಳನ್ನು ನಾವು ನೆನಪಿಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆನಂತರ ಆ ಆಸೆ, ಆ ಏನು ಹೇಳ್ತಾರೆ ಆಕಾಂಕ್ಷೆಗಳು, ಆ ಹಿಂದಿನ ಅನುಭವಗಳು ಅವೆಲ್ಲವೂ ಕೂಡ ಗೋಚರಿಸ್ತಾ ಇರೋದು ಈ ಆತ್ಮದ ಉಪಸ್ಥಿತಿಯ ಕಾರಣದಿಂದ. ಮನಸ್ಸು ಕಾರ್ಯ ಮಾಡ್ತಾ ಇದೆ. ಈ ಆತ್ಮದ ಕಾರಣದಿಂದನೇ ನಮ್ಮ ಇಂದ್ರಿಯಗಳು, ಕಣ್ಣು, ಮೂಗು, ಬಾಯಿ, ನಾಲ್ಗೆ ಇವೆಲ್ಲವೂ ಕೂಡ ಕಾರ್ಯ ಮಾಡ್ತಾ ಇರೋದು ಈ ಆತ್ಮದ ಉಪಸ್ಥಿತಿಯಿಂದ. ಇಲ್ಲವಾದಲ್ಲಿ ಇವೆಲ್ಲವೂ ಕೂಡ ಮೃತವಂತೆ, ಅವು ನಿಷ್ಕ್ರಿಯವಾಗಿರುತ್ತವೆ. ಹೀಗೆ ಈ ಶರೀರ ಅದು ಕಾರ್ಯ ಮಾಡ್ತಾ ಇರೋದು ಆತ್ಮದ ಉಪಸ್ಥಿತಿಯಿಂದ. ಉಪನಿಷತ್ತುಗಳಲ್ಲಿ ಹೇಳಲಾಗಿದೆ, ಹೇಗೆ ಈ ಶರೀರ ಅನ್ನೋದು ಒಂದು ರಥದಂತೆ. ಈ ರಥದಲ್ಲಿ 5 ಕುದುರೆಗಳಿವೆ. ಈ 5 ಕುದುರೆಗಳು ನಮ್ಮ ಜ್ಞಾನೇಂದ್ರಿಯಗಳಂತೆ. ಕಣ್ಣು, ಮೂಗು, ಕಿವಿ, ನಾಲಿಗೆ, ಅಥವಾ ಅಂತರ ಚರ್ಮ. ಈ ಈ ಎಲ್ಲ ಕುದುರೆಗಳನ್ನು ನಿಯಂತ್ರಿಸಲಿಕ್ಕೆ ಮನಸ್ಸು ಲಗಾಮಿನಂತೆ. ಆ ಮನಸ್ಸು ಅನ್ನುವ ಲಗಾಮನ್ನು ಹಿಡಿದಿರುವಂತಹ ಸಾರಥಿ ಆತ ಬುದ್ಧಿ ಅದು ಸಾರಥಿಯಂತೆ. ಆದರೆ ಈ ರಥದ ಒಳಗಡೆ ಇರುವಂತಹ ಪ್ರಯಾಣಿಕ, ಆ ರಥದಲ್ಲಿ ಕೂತಿರುವವ ಆತ ಆತ್ಮ. ಆತ ಈ ಶರೀರ ಅಥವಾ ರಥವಲ್ಲ. ಆತ ಈ ರಥದ ಒಳಗೆ ಕೂತಿದ್ದಾನೆ, ಈ ರಥದ ಅನುಭವವನ್ನು ಪಡೀತಾ ಇದ್ದಾನೆ. ಈ ಶರೀರದಲ್ಲಿ ಯಾವಾಗ ಈ ಇಂದ್ರಿಯಗಳು ಅನಿಯಂತ್ರಿತವಾಗ್ತವೋ ಆಗ ರಥದ ಸ್ಥಿತಿ ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತೆ. ರಥ ಬಿದ್ದೇ ಹೋಗಿಬಿಡಬಹುದು. ಪ್ರತಿಯೊಂದು ಇಂದ್ರಿಯಗಳು ಅಥವಾ ಕುದುರೆಗಳು ಒಂದೊಂದು ದಿಕ್ಕಿನಲ್ಲಿ ಎಳೆದರೆ ರಥದ ಸ್ಥಿತಿ ಏನಾಗಬಹುದು ಯೋಚನೆ ಮಾಡಿ. ಅದಲ್ಲದೆ ಈ ಇವುಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಮನಸ್ಸು ಬಲವಾಗಿಲ್ದಿದ್ರೆ, ಅಂದರೆ ಆ ಲಗಾಮ ಅಥವಾ ಆ ಹಗ್ಗ ಬಲವಿಲ್ಲದಿದ್ದರೆ ಅವುಗಳಿಂದ ಏನಾಗುತ್ತೆ ಯೋಚನೆ ಮಾಡಿ ಆ ರಥದ ಪರಿಸ್ಥಿತಿ. ಅದಲ್ಲದೆ ಆ ಸಾರಥಿ ಅವನು ಶಕ್ತಿವಂತ, ಅವನು ಬಲಿಷ್ಠನಿಲ್ಲದಿದ್ದರೆ, ಬುದ್ಧಿ ಬಲಿಷ್ಠವಿಲ್ಲದಿದ್ದರೆ ಆ ರಥದ ಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಿ. ಹೀಗೆ ಯಾವಾಗ ಇಂದ್ರಿಯ ಅಥವಾ ಮನಸ್ಸು ಅಥವಾ ಬುದ್ಧಿ ಇವುಗಳು ಸರಿಯಾಗಿ ಕಾರ್ಯ ಮಾಡದೆ ನಿಯಂತ್ರಣದಲ್ಲಿಲ್ಲದಿದ್ದರೆ ಈ ಆತ್ಮಕ್ಕೆ ಭಯಾನಕ ಅನುಭವಗಳು ಉಂಟಾಗುತ್ತೆ. ಈ ಜಗತ್ತಿನಲ್ಲಿ ನಾವು ಕಾಣ್ತೀವಿ ಅನೇಕ ಜನರು ಅವರ ಇಂದ್ರಿಯಗಳು, ಅವರ ಸೆನ್ಸಸ್ ಇವುಗಳ ಅನಿಯಂತ್ರಣದಿಂದ ಏನೆಲ್ಲ ತಪ್ಪು ಕೆಲಸ ಮಾಡಿ ಎಷ್ಟು ದುಃಖದಲ್ಲಿ ಮುಳುಗಿ ಹೋಗ್ತಾರೆ ಜನ. ಎಂತೆಂಥ ಕೆಟ್ಟ ಕಾರ್ಯಗಳನ್ನು ಮಾಡ್ತಾರೆ. ಅವರ ಮನಸ್ಸುಗಳು ಅವರನ್ನ ಎಷ್ಟು ಕಾಡ್ತವೆ. ಒಂದು ರೀತಿಯ ಹುಚ್ಚರಾಗಿ ಬಿಡ್ತಾರೆ. ಮನಸ್ಸು ಕಂಟ್ರೋಲ್ನಲ್ಲಿಲ್ಲ ಅಂದರೆ, ಬುದ್ಧಿ ಭ್ರಷ್ಟವಾದರೆ ಎಂತಹ ಕೆಟ್ಟ ಕಾರ್ಯಗಳನ್ನು ಕೂಡ ಅವರು ಮಾಡಿಬಿಡ್ತಾರೆ. ಸೊ ಹೀಗೆ ಆತ್ಮ ಅದು ಈ ಶರೀರದೊಳಗೆ
ಸುಸ್ಥಿತಿಯಲ್ಲಿರಬೇಕಾದರೆ ಅದು ಇಂದ್ರಿಯಗಳ ನಿಗ್ರಹವನ್ನು ಮಾಡಬೇಕು, ಮನಸ್ಸಿನ ಮೇಲೆ ಹತೋಟಿ ಇರಬೇಕು, ಬುದ್ಧಿಗೆ ಸರಿಯಾದ ಮಾರ್ಗದರ್ಶನವಿರಬೇಕು. ಇಲ್ಲಾಂದರೆ ಆತ್ಮದ ಸ್ಥಿತಿ ದಯನೀಯವಾಗಿರುತ್ತೆ. ಹೀಗೆ ಈ ಆತ್ಮ, ಈ ಜೀವ, ಈ ತತ್ವವನ್ನು ನಾವು ತಿಳ್ಕೊಳ್ಬೇಕು. ನಾವು ಆತ್ಮ, ನಾವು ಈ ಶರೀರವಲ್ಲ. ಹಾಗಾಗಿ ಈ ಆತ್ಮದ ನಿಜವಾದ ಪೋಷಣೆಯನ್ನು ನಾವು ತಿಳ್ಕೊಳ್ಬೇಕು. ಈ ಆತ್ಮ ಮತ್ತು ಶರೀರದ ಭೇದವನ್ನು ತಿಳಿದರೆ ಸಾಕು, ನಾವು ಅನೇಕ ಚಿಂತೆಗಳು, ಭಯಗಳು ಇವುಗಳಿಂದ ಮುಕ್ತರಾಗ್ತೀವಿ. ನಾನು ಶರೀರ ಅಲ್ಲ, ಈ ಶರೀರದಲ್ಲಾಗುವಂತಹ ಬದಲಾವಣೆಗಳು ಅದು ನನ್ನಲ್ಲಿ ಆಗ್ತಾ ಇಲ್ಲ, ನಾನು ನಿತ್ಯ, ನಾನು ಯಾವುದಕ್ಕೂ ಹೆದರಬೇಕಾಗಿಲ್ಲ. ನಾನು ನನ್ನ ನಿತ್ಯ ಕರ್ಮಗಳನ್ನು, ನನ್ನ ಕರ್ತವ್ಯಗಳನ್ನು ನೆರವೇರಿಸ್ತಾ ಹೋಗಬೇಕು. ಅದನ್ನು ಮಾಡಿದ್ರೆ ನನಗೆ ಶ್ರೇಯಸ್ಸು ಇದೆ. ನಾನು ನನ್ನ ನಿಜವಾದ ಸಾರ್ಥಕತೆಯನ್ನು ನಾನು ತಿಳ್ಕೊಳ್ಬೇಕು. ಅದು ಏನು ಅನ್ನೋದು ಆ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿ ತಿಳ್ಕೊಳ್ತಾರೆ. ಯಾವೊಬ್ಬ ವ್ಯಕ್ತಿ ತಾನು ನಿಜವಾಗಿಯೂ ಈ ಶರೀರ ಅಲ್ಲ ಅನ್ನೋದನ್ನು ಪೂರ್ತಿಯಾಗಿ ಅರಿವನ್ನು ಪಡಿತಾನೋ, ಆ ಸಾಕ್ಷಾತ್ಕಾರವನ್ನು ಪಡಿತಾನೋ, ಆತ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಅಂತ ಹೇಳ್ತೀವಿ. ಹೀಗೆ ನಮ್ಮನ್ನು ನಾವು ಆತ್ಮ, ನಾನು ಶರೀರ ಅಲ್ಲೋ ಅನ್ನೋದನ್ನು ನಾವು ಪದೇ ಪದೇ ನೆನಪಿಸ್ಕೊಳ್ತಾ ಇರಬೇಕು. ಈಗ ನಾವು ಶರೀರದಲ್ಲಿ ಇದ್ದೀವಿ, ಹಾಗಾಗಿ ಶರೀರಕ್ಕೆ ಏನು ಉಚಿತವಾದಂತಹ ಕಾರ್ಯಗಳೇನಿದ್ದಾವೆ ಅವುಗಳನ್ನು ಮಾಡಬೇಕು. ಅದನ್ನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಈ ಶರೀರಕ್ಕೆ ಸಂಬಂಧಿಸಿದಂತಹ ಕರ್ತವ್ಯಗಳೇನಿವೆಯೋ, ಏನಿವೆಯೋ ಅವುಗಳನ್ನು ಗೌರವಿಸಿ ನಡೆಯಬೇಕು. ಅದು ಸಂಸ್ಕೃತಿ. ಆದರೆ ಅದರಲ್ಲಿ ನಾವು ನಮ್ಮ ನಿಜವಾದ ಪರಿಚಯವನ್ನು ಮರೆತು ಬಿಡಬಾರದು. ಅದು ನಮ್ಮ ಸನಾತನ ಪರಿಚಯ, ಅದುವೇ ಆತ್ಮ ಪರಿಚಯ, ಆತ್ಮ ಸಾಕ್ಷಾತ್ಕಾರ. ಇದನ್ನು ಸರಿಯಾಗಿ ತಿಳಿದು ನಡೆಯುವುದೇ ಆಧ್ಯಾತ್ಮಿಕ ಜೀವನದ ಮೊದಲ ಮೆಟ್ಟಿಲು, ಆತ್ಮಜ್ಞಾನ. ಕೊನೆಯದಾಗಿ ಈ ಪುನರ್ಜನ್ಮ ಅನ್ನುವಂತಹ ಒಂದು ಅಂಶಕ್ಕೆ ಅನೇಕ ನಿದರ್ಶನಗಳುಂಟು, ಎವಿಡೆನ್ಸಸ್ ಉಂಟು. ಆ ವಿಜ್ಞಾನಿ ಏನಿದ್ದಾನೆ ಡಾಕ್ಟರ್ ಇಯನ್ ಸ್ಟೀವನ್ಸನ್, ಅನೇಕ ಕೇಸಸ್ಸನ್ನು ಅವರು ರಿಜಿಸ್ಟರ್ ಮಾಡಿ ಡಾಕ್ಯುಮೆಂಟ್ ಮಾಡಿದ್ದಾರೆ. ಇದರ ಕುರಿತಾಗಿ ಅನೇಕ ದಾಖಲೆಗಳು, ರಿಸರ್ಚ್ ಸ್ಟಡೀಸ್ ಕೂಡ ಮಾಡಲಾಗಿದೆ. ಒಂದು ಅಂಶವನ್ನು ಅವರು ಹೇಳ್ತಾರೆ, ಹೇಗೆ ಒಂದು ಸಣ್ಣ ಹುಡುಗಿ ಉತ್ತರ ಭಾರತದ ಒಂದು ಹಳ್ಳಿಯಲ್ಲಿ, ಭಾತ್ಪರ ಅನ್ನೋ ಒಂದು ಹಳ್ಳಿಯಲ್ಲಿ, ಇದು ಅನೇಕ ಐ ಥಿಂಕ್ 30 years ಬಿಫೋರ್ ಇದು ಕೇಸನ್ನು ಹೇಳಲಾಗಿತ್ತು. ಅನೇಕ ಈ ರೀತಿ ಕೇಸಸ್ಗಳು ತಾವು ಕೇಳ್ತಾ ಇರ್ತೀರ, ಆದರೆ ಇದು ತುಂಬ ವೆರಿಫೈಡ್ ಕೇಸ್ ಆಗಿರೋದ್ರಿಂದ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಈಕೆಯ ಹೆಸರು ಶುಕ್ಲಾ ಗುಪ್ತಾ ಅಂತ, ಸಣ್ಣ ಹುಡುಗಿ. ಆದರೆ ಈಕೆ ಒಬ್ಬ ವಯಸ್ಕ ಸ್ತ್ರೀಯಂತೆ ತನ್ನ ಅನುಭವಗಳನ್ನು ಹೇಳ್ತಾ ಇದ್ಲು. ನಾನು ಈ ಹಳ್ಳಿಯಲ್ಲಿ ವಾಸವಾಗಿದ್ದೆ, ನನ್ನ ಗಂಡ ಇವರಾಗಿದ್ದರು, ನನಗೆ ಮಕ್ಕಳಿದ್ರು, ಈ ರೀತಿಯಾಗಿ ನನ್ನ ಪರಿವಾರ ನಡೀತಾ ಇತ್ತು, ಈ ಹಳ್ಳಿಯಲ್ಲಿ ನಾವೆಲ್ಲ ಹೀಗೆ ನಡೀತಾ ಇದ್ವಿ. ಒಂದು ಅಚಾತುರ್ಯ, ಒಂದು ಕೆಟ್ಟ ಸಂದರ್ಭದಲ್ಲಿ ನನ್ನ ಹತ್ಯೆಯಾಯಿತು. ಹೀಗೆ ನಾನು ಅಲ್ಲಿ ಹೋಗ್ಲಿಕ್ಕೆ ಬಯಸ್ತೀನಿ, ನನ್ನ ಮಕ್ಕಳು ಹೇಗಿದ್ದಾರೋ ಹಾಗೆ ಅಂತ ಹೇಳಿ ಅವಳು ಕೊರಗ್ತಾ ಇದ್ಲು. ಅದನ್ನು ಕೇಳಿಬಿಟ್ಟು ಅವಳ ತಂದೆ ತಾಯಿ ಅವರೆಲ್ಲರೂ ಕೂಡ, ಏನಪ್ಪ ಈ ರೀತಿ ಮಾತಾಡ್ತಾ ಇದ್ದಾಳೆ ಈ ಸಣ್ಣ ಹುಡುಗಿ ಅಂತ ಹೇಳಿ ಯೋಚನೆ ಮಾಡಿದಾಗ, ಆಕೆ ಹೇಳಿದಂತೆ ಆಯ್ತು ನಡಿ ಹೋಗೋಣ ಅಂತ ಹೇಳಿ ಅವಳ ಊರಿನ ಕಡೆ ಹೋದಾಗ ಅವಳು ಎಲ್ಲರಿಗೂ ಆಶ್ಚರ್ಯವಾಗುವಂತೆ, ನನ್ನ ಮನೆ ಇಲ್ಲಿದೆ, ನಾನು ಇಲ್ಲಿಂದ ಹೋಗ್ತಾ ಇದ್ದೆ, ನಾನು ರಸ್ತೆ, ನನ್ನ ಮನೆಯೊಳಗೆ ಬಾಗಿಲು ಇಲ್ಲಿತ್ತು, ಯಾಕೆ ಇದು ಬದಲಾದಂಗೆ ಇದೆಯಲ್ಲ, ಏನಾಗಿದೆ ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆದರೆ ಎಲ್ಲರಿಗೂ ಗೊತ್ತಿಲ್ಲ ಏನು ಮಾತಾಡ್ತಾ ಇದ್ದಾಳೆ ಅಂತ. ಆಗ ಆ ಮನೆಯವರು ಬಂದು ಹೇಳ್ತಾರೆ, ಕೆಲವು ವರ್ಷಗಳ ಹಿಂದೆ ನಾವು ನಮ್ಮ ಮನೆ ಬಾಗಿಲನ್ನು ಬದಲಾಯಿಸಿದ್ವಿ, ಆದರೆ ಈ ಸಣ್ಣ ಹುಡುಗಿಗೆ ಹೇಗೆ ಗೊತ್ತಾಯ್ತು? ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಹೀಗೆ ಆಕೆ ಆಕ್ಚುಲಿ ಆ ಸಣ್ಣ ಹುಡುಗಿಯ ತಂದೆ ತಾಯಿ ಈ ಹಳ್ಳಿ ಬಗ್ಗೆ ಅವ್ರಿಗೆ ಗೊತ್ತೇ ಇರಲಿಲ್ಲ. ಆದರೆ ಈ ಹುಡುಗಿ ಆ ಹಳ್ಳಿಲಿ ಎಲ್ಲ ಪರಿಚಿತಳಂತೆ ಅಲ್ಲಿ ತಿರುಗಾಡ್ತಾ ಇದ್ದಾಳೆ. ಇದನ್ನೆಲ್ಲ ಕಂಡು ಆಶ್ಚರ್ಯ ಪಡ್ತಾ ಇದ್ದಾರೆ. ಅದಲ್ಲದೆ ಒಬ್ಬ ವಯಸ್ಕ ಬಂದಾಗ, ಈತ ನನ್ನ ಗಂಡ ಅಂತೆ ಆ ರೀತಿಯಾದಂತಹ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾಳೆ. ಆ ನಾಚಿಕೆ, ಆ ಸೇವಾ ಭಾವ ಅದೆಲ್ಲವನ್ನು ತೋರಿಸ್ತಾ ಇದ್ದಾಳೆ. ಅದಲ್ಲದೆ ಕೆಲ ಹುಡುಗಿಯರು ಅವಳಿಗಿಂತ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರು, ಅವರನ್ನು ಕಂಡ ತಕ್ಷಣ ನನ್ನ ಮಕ್ಕಳು ನೀವು ಅಂತ ಹೇಳಿ ವಾತ್ಸಲ್ಯ ಭಾವವನ್ನು ತೋರಿಸ್ತಾ ಇದ್ದಾಳೆ. ಇದು ಹೇಗೆ ಸಾಧ್ಯ? ಇದನ್ನೆಲ್ಲ ರಿಸರ್ಚ್ ಮಾಡಿ ನೋಡಿದಾಗ ಅವಾಗ ಅರ್ಥ ಆಯಿತು, ಆಕೆಯ ಪುನರ್ಜನ್ಮ, ಪೂರ್ವಜನ್ಮದ ಸಂಬಂಧಗಳು ಆಕೆಯನ್ನ ಈ ಜನ್ಮದಲ್ಲೂ ಆ ನೆನಪುಗಳು ಕಾಡ್ತಾ ಇವೆ ಅಂತ. ಹೀಗೆ
ಇದರ ಮುಖ್ಯ ಅರ್ಥ ಏನು ಅಂದ್ರೆ, ಆ, ಆಕೆ ಆ, ಅವಳು ಹಿಂದಿನ ಜನ್ಮದಲ್ಲಿ ಇನ್ನೊಂದು ಸಂಬಂಧದಲ್ಲಿ, ಇನ್ನೊಂದು ಶರೀರದಲ್ಲಿದ್ದಳು. ಆ ಆತ್ಮ ಆ ಆತ್ಮ ಈಗ ಇನ್ನೊಂದು ಶರೀರದಲ್ಲಿ ಇದೆ ಅಷ್ಟೆ. ಆ, ಕೃಷ್ಣ ಭಗವದ್ಗೀತೆಯಲ್ಲಿ ಈ ಮಾತನ್ನ ಹೇಳ್ತಾನೆ. ಯಾವಾಗ ವ್ಯಕ್ತಿ ಅಥವಾ ಜೀವಿ ತನ್ನ ಶರೀರ ಅದು ತುಂಬಾ ಅನುಪಯುಕ್ತವಾಗಿ ಜರ್ಜರವಾಗಿ ಜೀರ್ಣವಾಗುತ್ತೋ, ಆಗ ಇನ್ನೊಂದು ಶರೀರವನ್ನು ಅದು ಸ್ವೀಕರಿಸಬೇಕಾಗತ್ತೆ. ಇದಕ್ಕೆ ಉದಾಹರಣೆ ಕೃಷ್ಣ ಹೇಳ್ತಾನೆ, ಈ ಹೇಗೆ ನಾವು ಧರಿಸಿರುವಂತಹ ಈ ಶರ್ಟ್ ಅಥವಾ ಬಟ್ಟೆ ಅದು ಹಾಳಾದಾಗ ಇನ್ನೊಂದು ಬಟ್ಟೆಯನ್ನು ಸ್ವೀಕರಿಸಿ ನಡೆಯೋದಿಲ್ವಾ? ಅದೇ ರೀತಿಯಾಗಿ ಶರೀರ ಜರ್ಜರವಾದಾಗ, ಅನುಪಯುಕ್ತವಾದಾಗ ಆತ್ಮ ಶರೀರವನ್ನು ತೊರೆದು ಇನ್ನೊಂದು ಶರೀರವನ್ನು ಸ್ವೀಕರಿಸುತ್ತೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ನೋಡಿ, ಇವತ್ತು ನಾವು ಅನೇಕ ಶ್ಲೋಕಗಳು 2ನೇ ಅಧ್ಯಾಯದಿಂದ ಕಾಣ್ತಾ ಇದ್ದೀವಿ. 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಆತ್ಮಜ್ಞಾನದ ಬೋಧನೆಯನ್ನ ಮಾಡಿದ್ದಾನೆ. ಆ, ಆತ್ಮ ಅದು ಹೇಗೆ ಶರೀರವನ್ನು ಬದಲಿಸುತ್ತೆ ಅನ್ನೋದರ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಕರ್ಮದ ಬಗ್ಗೆ ಕೂಡ ಕೆಲ ಅಂಶಗಳನ್ನು ನೋಡಬೇಕು. ಅದು ನಮ್ಮ ಮುಂದಿನ ಕೆಲವು ವಿಷಯಗಳಲ್ಲಿ ನಾವು ನೋಡ್ತೀವಿ. ಆದರೆ ಇಲ್ಲಿ ಈ ಅಂಶವನ್ನು ಸರಿಯಾಗಿ ತಿಳ್ಕೊಳ್ಳೋಣ. ಏನದು? ನಾವೆಲ್ಲರೂ ಕೂಡ ನಮ್ಮ ನಿಜವಾದ ಪರಿಚಯ ಅದು ಆತ್ಮ, ಶರೀರ ಅಲ್ಲ. ನಾವು ಒಂದು ಸಮಯದಲ್ಲಿ ಶರೀರವನ್ನು ಬದಲಿಸ್ತೀವಿ. ಅದಕ್ಕೆ ಕಾರಣ ಏನು? ಅದು ಮುಂದೆ ಬರುತ್ತೆ. ಹೇಗೆ ನಮ್ಮ ಮುಂದಿನ ಶರೀರ ನಿರ್ಧರಿಸಲ್ಪಡುತ್ತೆ, ಅದು ಮುಂದೆ ಬರುತ್ತೆ ಆ ವಿಷಯ. ಬಟ್ ಬದಲಾಯಿಸಲೇಬೇಕಾಗತ್ತೆ ಶರೀರವನ್ನ. ಆತ್ಮ ಬದಲಾಯಿಸಲೇಬೇಕಾಗತ್ತೆ. ಈ ಶರೀರಕ್ಕೆ ಮೃತ್ಯು ಅನ್ನೋದು ಖಚಿತ. ಶ್ರೀಕೃಷ್ಣ ಹೇಳ್ತಾನೆ, ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಮೃತ್ಯು ನಿಶ್ಚಿತ. ಮೃತಪಟ್ಟಂತ ಪ್ರತಿಯೊಬ್ಬ ವ್ಯಕ್ತಿಗೂ ಮತ್ತೊಮ್ಮೆ ಜನ್ಮ ನಿಶ್ಚಿತ. ಅಂದ್ರೆ ಪ್ರತಿ ಜೀವಿ, ಪ್ರತಿ ಆತ್ಮ ಅದು ಈ ಜನ್ಮ ಮತ್ತು ಮೃತ್ಯು ಅನ್ನುವಂತಹ ಈ ಬದಲಾವಣೆಗಳ ಮಧ್ಯೆ ಅದು ಪ್ರವಾಸ ಮಾಡ್ತಾ ಇರುತ್ತೆ. ಹುಟ್ಟಿ ನಂತರ ಮೃತವಾಗಿ, ಮತ್ತೆ ಹುಟ್ಟಿ ಮತ್ತೆ ಮೃತವಾಗಿ. ಅಂದ್ರೆ ಮೃತ್ಯುವಾದಾಗ ಆ ಆತ್ಮ ಇನ್ನೊಂದು ಶರೀರವನ್ನ ಗ್ರಹಣ ಮಾಡುತ್ತೆ, ಸ್ವೀಕರಿಸುತ್ತೆ. ಅದಾದ ಮೇಲೆ ಅದು ಜನ್ಮ ಪಡೆಯುತ್ತೆ. ಆ ಜನ್ಮ ಪಡೆದು ಅದು ಬೆಳೆದು ಅದೇ ಅನೇಕ ಕಾರ್ಯಗಳನ್ನು ಮಾಡಿ ಮತ್ತೆ ಮೃತ್ಯುವನ್ನಪ್ಪದಾಗ ಆ ಶರೀರವನ್ನು ತೊರೆದು ಇನ್ನೊಂದು ಶರೀರವನ್ನು ಸ್ವೀಕರಿಸಿ ಮುನ್ನಡೆಯುತ್ತೆ. ಹೀಗೆ ಸದಾ ಬದಲಿಸುತ್ತಿರುವಂತಹ ಶರೀರವನ್ನ ನೀನು ತುಂಬಾ ಗಂಭೀರವಾಗಿ ಪರಿಗಣಿಸಬೇಡ ಹೇ ಅರ್ಜುನ. ನಿನ್ನ ನಿಯತ ಕರ್ತವ್ಯಗಳನ್ನು ನೀನು ಪಾಲನೆ ಮಾಡು. ಈ ಮಾತನ್ನ ಕೃಷ್ಣ ಪದೇ ಪದೇ ಹೇಳಿದ್ದಾನೆ. ಆತ್ಮಜ್ಞಾನದ ಉದ್ದೇಶ ಅಥವಾ ಪ್ರಯೋಜನ ಅದು ಹೀಗೆ ಕರ್ತವ್ಯ ಪಾಲನೆಯಲ್ಲಿ ಸ್ಥಿತರಾಗಬೇಕು ಅಂತ. ಈ ದಿನ ನಾವು ಈ ಜೀವ ಎನ್ನುವಂತಹ ಈ ಅಂಶ, ವಿಷಯ, ಆತ್ಮಜ್ಞಾನದ ವಿಷಯವನ್ನ ಭಗವದ್ಗೀತೆಯ ಮೊದಲ ವಿಷಯವಾಗಿ ಇಲ್ಲಿ ಕೆಲ ಅಂಶಗಳಲ್ಲಿ ನೋಡಿದ್ದೀವಿ. ಇದರ ದೀರ್ಘವಾದಂತಹ ಚರ್ಚೆ ಶ್ರೀಕೃಷ್ಣ ಭಗವದ್ಗೀತೆ ಉದ್ದಕ್ಕೂ ಹೇಳ್ತಾನೆ. ವಿಶೇಷವಾಗಿ 2ನೇ ಅಧ್ಯಾಯದಲ್ಲಿ 10-11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ವರ್ಣನೆ ಮಾಡ್ತಾನೆ. ಅದಲ್ಲದೆ ಈ ಜೀವಿ ಕೇವಲ ಆಧ್ಯಾತ್ಮಿಕ ರೂಪಿ ಆತ್ಮವಷ್ಟೇ ಅಲ್ಲ, ಇದು ಆ ಪರಮಾತ್ಮನ ಅಂಶ, ಅದು ಭಗವಂತನ ಒಂದು ಶಕ್ತಿ. ಈ ವರ್ಣನೆ ನಾವು ಈಶ್ವರ ಅನ್ನುವಂತಹ ವಿಷಯದ ಚರ್ಚೆಯಲ್ಲಿ ಇನ್ನಷ್ಟು ನೋಡೋಣ. ಈ ಮಾತಿನೊಂದಿಗೆ ಇಂದಿನ ಚರ್ಚೆಯನ್ನು ನಾವು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಈ ದಿನ ನಾವು ಭಗವದ್ಗೀತೆಯ ಮೊದಲ ವಿಷಯವಾಗಿ ಜೀವ, ಈ ವಿಷಯದ ಮೇಲೆ ಚರ್ಚೆಯನ್ನು ನೋಡಿದ್ವಿ. ನಾಳೆಯ ಚರ್ಚೆಯಲ್ಲಿ ಮುಂದಿನ ವಿಷಯವನ್ನ ಕಾಣೋಣ. ತಮ್ಮೆಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ತಮಗೇನಾದರೂ ಪ್ರಶ್ನೆಗಳಿದ್ರೆ ತಾವು ಕೇಳಬಹುದು. ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿವೆಯಾ? ತಾವು ಅನ್ಮ್ಯೂಟ್ ಮಾಡಿ ಪ್ರಶ್ನೆಗಳನ್ನು ಕೇಳಬಹುದು. ಹರೇ ಕೃಷ್ಣ.